ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಆಗಸ್ಟ್ 14th. ಇವತ್ತಿನ ಪ್ರಜಾವಾಣಿ ಮತ್ತು ಹಿಂದೂ ಪೇಪರ್ನಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಂದಿವೆ, ನಿಮಗೆ ಎಕ್ಸಾಮ್ಗೆ ಹೆಂಗೆಲ್ಲ ಉಪಯೋಗ ಆಗ್ತವೆ ಆ್ಯಂಡ್ ಅದರ ಬಗ್ಗೆ ಡೀಟೇಲ್ ಆಗಿ ಕುರಿತು ಚರ್ಚಿಸೋಣ. ಮೊದಲಿಗೆ ವಾಂಗ್ ಈ ಚೈನಾದ ವಿದೇಶಾಂಗ ಸಚಿವ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಇವರು ಬಂದುಬಿಟ್ಟು ಅಜಿತ್ ದೋವಲ್ ಅವರೊಂದಿಗೆ ಗಡಿ ವಿಷಯವನ್ನು ಕುರಿತು ಚರ್ಚೆಯನ್ನು ಮಾಡಲಿದ್ದಾರೆ ಆ್ಯಂಡ್ ಅದರ ವಿಷಯ ಬಂದಿದೆ. ಲೆಟ್ಸ್ ಹೋಪ್ ಇಂಡಿಯಾ ಮತ್ತು ಚೈನಾದ ನಡುವೆ ಶಾಂತಿ ಒಂದು ನೆಲೆಸ್ತದೆ ಅಂತ. ನೆಕ್ಸ್ಟ್ ಸ್ವತಂತ್ರ ಸಂಗ್ರಾಮ, ನಾಳೆ ಸ್ವತಂತ್ರ ಸಂಗ್ರಾಮದ ಪ್ರಯುಕ್ತವಾಗಿ ಚೆನ್ನೈನಲ್ಲಿ ಒಬ್ಬ ಸ್ಕೂಬಾ ಡ್ರೈವರ್ ಒಬ್ಬರು ಈ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದು ಕೂಡ ಬಂದಿದೆ. ನೀವು ನೋಡ್ಬೋದು ನೀರೊಳಗೆ ಹೆಂಗೆ ಕಾಣ್ತಿದೆ ಅಂತ. ಕಂದಾಯ ದಾಖಲೆದಾರಿ ಸಲ್ಲಿಸು, ಡಿಜಿಟಲ್ ಸಹಿ ಕಡ್ಡಾಯಗೊಳಿಸುವ ನೋಂದಣಿ ಮಸೂದೆ 2020ಕ್ಕೆ ಅಂಗೀಕಾರ ನೀಡಿದ ವಿಧಾನಸಭೆ ಅಂತ ಒಂದು ಆರ್ಟಿಕಲ್ ಬಂದಿದೆ ಗೈಸ್. ನೋಂದಣಿ, ಮನೆಗಳ ಅಕ್ರಮ ಸಕ್ರಮ, ಕೃಷಿ ಸಾಲದ ಋಣಮುಕ್ತ ಪ್ರಮಾಣಪತ್ರ ಸೇರಿದಂತೆ ಕಂದಾಯ ಇಲಾಖೆಗಾಗಿ ಸರ್ಕಾರಿ ಕಚೇರಿಗಳ ಬಾಗಿಲಿಗೆ ನಾಗರಿಕರು ಅಲೆದಾಡುವುದನ್ನು ತಪ್ಪಿಸುವತ್ತ ಸರ್ಕಾರ ಹೆಜ್ಜೆ ಇಟ್ಟಿದೆ. ವೆರಿ ಇಂಪಾರ್ಟೆಂಟ್. ಸ್ವತ್ತುಗಳ ನೋಂದಣಿ ಪ್ರಕ್ರಿಯೆಯನ್ನು ಸರಳ ಮತ್ತು ಸುಲಲಿತಗೊಳಿಸುವ ಉದ್ದೇಶದಿಂದ ಕಂಪ್ಯೂಟರ್ ಡಿಜಿಟಲ್ ಸಹಿ ಕಡ್ಡಾಯಗೊಳಿಸಲಾಗಿದೆ. ರಾಜ್ಯದಲ್ಲಿ ಜಾರಿಗೆ ಬರಲಿದೆ. ಇದರಿಂದ ಮಧ್ಯವರ್ತಿಗಳ ಹಾವಳಿ, ಅವ್ರಿಗಿವ್ರಿಗೆ ಹೋಗಿ ಸುಮ್ಮನೆ ನೀವು ಸೈನ್ ಮಾಡಿಸ್ಕೊಡ್ರಿ, ಅದು ಮಾಡಿಸ್ಕೊಡ್ರಿ ಅನ್ನುವಂಥ ಅವಶ್ಯಕತೆ ಇಲ್ಲ. ಈ ಉದ್ದೇಶದಿಂದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಂಡಿಸಿದ ನೋಂದಣಿ ಕರ್ನಾಟಕ ತಿದ್ದುಪಡಿ ಮಸೂದೆ 2025ಕ್ಕೆ ವಿಧಾನಸಭೆ ಬುಧವಾರ ಅನುಮೋದನೆಯನ್ನು ನೀಡಿದೆ. ಈ ತಿದ್ದುಪಡಿ ಮೂಲಕ ಸೆಕ್ಷನ್ 9A ಅಡಿಯಲ್ಲಿ ಕಂಪ್ಯೂಟರ್ ಡಿಜಿಟಲೀಕರಣವನ್ನು ಜಾರಿಗೆ ತರಲಾಗಿದೆ. ಇನ್ನು ಮುಂದೆ ಇವ್ರ ಸೈನ್ ಅಂತ ಇಲ್ಲ, ನಿಮ್ಮದು ಪ್ರಾಸೆಸ್ ಮುಗಿದಿತ್ತು ಅಂದರೆ ಡಿಜಿಟಲ್ ಸೈನ್ ಕೂಡ ಮಾಡಲಿಕ್ಕೆ ಇದರೊಳಗೆ ಅನುವು ಮಾಡಿ ಕೊಡಲಾಗಿದೆ ಗೈಸ್. ಇನ್ನು ಈ ಒಂದು ಕೃಷಿ ಜಮೀನು ಖರೀದಿ ಅನುಮತಿ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ. ಫೈನಲ್ ಅಥಾರಿಟಿ ಟು ಡಿಸೈಡ್, ಇದನ್ನು ಕೃಷಿ ಭೂಮಿನ ಮಾರಾಟ ಮಾಡಬೇಕು ಮಾಡಬಾರ್ದು ಅನ್ನುವಂಥ ನೋಂದಣಿ ಮಾಡಿಸ್ಬಾರ್ದು ಅನ್ನೋದನ್ನು ಆ ಒಂದು ನಿರ್ಧಾರವನ್ನು ಜಿಲ್ಲಾಧಿಕಾರಿಗಳಿಗೆ ಬಿಟ್ಟಂಥ ವಿಚಾರ ಅಂತ ಕೂಡ ಹೇಳಿದ್ದಾರೆ ಗೈಸ್. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಏನು ಅಂದರೆ ಚೆಕ್ ಸಲ್ಲಿಸಿದ ಗಂಟೆಯಲ್ಲಿ ಹಣ ವರ್ಗಾವಣೆ. RBI ಹೇಳ್ತಾ ಇದೆ, ಫಾರ್ ಎಕ್ಸಾಂಪಲ್ ಇಲ್ಲಿವರೆಗೂ ಹೆಂಗೆ ರೂಲ್ಸ್ ಇತ್ತು, ನೀವೇನಾದರೂ ಯಾರಿಗಾದರೂ ಚೆಕ್ ಕೊಟ್ಟರೆ 2 ವರ್ಕಿಂಗ್ ಡೇ ಒಳಗೆ ನಿಮಗೆ ಚೆಕ್ ಕ್ರೆಡಿಟ್ ಆಗ್ತಿತ್ತು. ಆದರೆ ಇನ್ನು ಮುಂದೆ ಹೊಸ ವ್ಯವಸ್ಥೆ ಜಾರಿಗೆ ಬಂದ ನಂತರ ಚೆಕ್ಗಳನ್ನು ಸ್ಕ್ಯಾನ್ ಮಾಡಿ ಸಂಬಂಧಪಟ್ಟ ವಿಭಾಗಕ್ಕೆ ಏಜೆನ್ಸಿಗಳಿಗೆ ಅದನ್ನು ಸಲ್ಲಿಸಿ ಕೇವಲ ಗಂಟೆಯಲ್ಲಿ ಹಣ ವರ್ಗಾವಣೆಯನ್ನು ಮಾಡಲಿದೆ. ಇನ್ನು ಮುಂದೆ ಸ್ಪೀಡಪ್ ಮಾಡಿದ್ದಾರೆ. RBIಯಿಂದ ಸುತ್ತೋಲೆ ಬಂದಿದೆ. ಮೊದಲ ಹಂತದಲ್ಲಿ ಅಕ್ಟೋಬರ್ 4ರಿಂದ ಜಾರಿ, ಎರಡನೇ ಹಂತದಲ್ಲಿ 2026 ಜನವರಿ 3ರಿಂದ ಜಾರಿ. ಸೊ ಕೆಲವೊಂದು ಸಿಟಿಗಳಲ್ಲಿ ಫಸ್ಟಿಗೆ ಬರ್ತದೆ, ಆಮೇಲೆ ಉಳ್ಕಿದ ಕಡೆ ಎಲ್ಲ ಬರ್ತದೆ. ಇದರಿಂದ ಗ್ರಾಹಕರಿಗೆ ಏನು ಲೇಟ್ ಆಗ್ತಿತ್ತು ಈ ಚೆಕ್ ಒಂದು ಹಣ ಕ್ರೆಡಿಟ್ ಆಗಲಿಕ್ಕೆ, ಇನ್ನು ಮುಂದೆ ಆ ಥರ ಲೇಟ್ ಆಗೋದು ನಿಂತಿದೆ ಗೈಸ್. ನೆಕ್ಸ್ಟ್, ಹಿಂದಿನ ಪರಿಷ್ಕರಣೆಯಲ್ಲಿ 7 ದಾಖಲೆಗಳ ಪಟ್ಟಿ SIR ಮತದಾರರ ಸ್ನೇಹಿ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಯಾವ ಥರ ಮತದಾರರ ಸ್ನೇಹಿ ಅಂತ ಗೊತ್ತಿಲ್ಲ ಗೈಸ್. ಬಿಹಾರದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಏನಾಗೈತಲ್ಲ, ಇದು ಮತದಾರರ 11 ದಾಖಲೆಗಳ ಪೈಕಿ ಒಂದನ್ನು ಸಲ್ಲಿಸಬೇಕಿದೆ. ಹಿಂದಿನ ಪರಿಷ್ಕರಣೆ ವೇಳೆ ಅದು 7 ದಾಖಲೆಗಳನ್ನು ಪರಿಷ್ಕರಿಸಿತ್ತು. ಹೀಗಾಗಿ SIR ಪ್ರಕ್ರಿಯೆ ಮತದಾರ ಸ್ನೇಹಿಯಂತೆ ಕಾಣುತ್ತಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಚುನಾವಣಾ ಆಯೋಗ ಬಿಹಾರದಲ್ಲಿ ಇದನ್ನು ನಡೆಸಿದೆ. ಇದರೊಳಗೆ ಭಾಳ ಜನರ ಹೆಸರು ಮಿಸ್ಸಿಂಗ್ ಆಗಿದ್ದಾವೆ ಆ್ಯಂಡ್ ಅದರ ಪ್ರೂಫ್ ಸಮೇತ ಕೂಡ ಬಹಳಷ್ಟು ಜನ ತೋರಿಸ್ತಿದ್ದಾರೆ. ಆದರೂ ಕೂಡ ಕೋರ್ಟ್ ಹೇಳ್ತಾ ಇದೆ ಇದು ಮತದಾರ ಸ್ನೇಹಿ ಆಗಿದೆ, ಹಾಗೇನಾದರೂ ಸಮಸ್ಯೆ ಇದ್ದರೆ ತೊಗೊಂಬರ್ರಿ, ನೋಡೋಣ, ಅದನ್ನು ಕ್ಯಾನ್ಸಲ್ ಮಾಡೋಣ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಪ್ರಮಾಣ ಪತ್ರಕ್ಕಾಗಿ ಅಲೆದಾಟ, ಕೂಲಿ ಇಲ್ಲದೆ ಪರದಾಟ. ನೋಡಿ, ವರ್ಷದ ಹಿಂದಷ್ಟೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ ಚಲಾಯಿಸಿದ್ದೇವೆ. ಆದರೆ ಇತ್ತೀಚೆಗೆ ಚುನಾವಣಾ ಆಯೋಗ ಬಿಡುಗಡೆ ಮಾಡಿರುವ ಕರಡು ಮತದಾರರ ಪಟ್ಟಿಯಲ್ಲಿ ನನ್ನ ಮತ್ತು ಪತ್ನಿ ಹೆಸರಿಲ್ಲ. ಇವರಿಬ್ಬರ ಹೆಸರೇ ಇಲ್ಲಂತೆ. ದೇಶಾದ್ಯಂತ ಹಿಂಗೆ ಆಗ್ತಾ ಇದೆ. ಯಾಕೆ ಆಗ್ತಿದೆ ಅನ್ನೋದನ್ನು ಕೂಡ
ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಸುಪ್ರೀಂ ಕೋರ್ಟ್ ನೋಡಿದರೆ ಇದು ಬೆಸ್ಟ್ ಇದೆ ಅಂತಲೇ ಹೇಳ್ತಿದೆ. ಲೆಟ್ ಸಿ, ಇನ್ನೂ ವಾದವಿವಾದಗಳಾಗಲಿ ಆಮೇಲೆ ನೋಡೋಣ. ಬೀದಿ ನಾಯಿ ಇಂದು 3 ಸದಸ್ಯ ಪೀಠದಿಂದ ವಿಚಾರಣೆ. ಸೊ ನಿನ್ನೆ ಇಬ್ಬರು ಜಡ್ಜಸ್ಗಳಿರುವಂಥ ಪೀಠ ಒಂದು ಜಜ್ಮೆಂಟ್ ಕೊಟ್ಟಿತ್ತು. ಡೆಲ್ಲಿಯಾಗಿರುವಂಥ ಬೀದಿ ನಾಯಿಗಳನ್ನೆಲ್ಲ ಕರ್ಕೊಂಡೊಯ್ದು ಒಂದು ಪಾಂಡ್ ಮಾಡಿರಿ, ಅದರೊಳಗೆ ಬಿಟ್ಟು ಬಿಡ್ರಿ ಅಂತ ಹೇಳಿತ್ತು. ಆದರೆ ಇದನ್ನು ಜಸ್ಟಿಸ್ ಈ ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ BR ಗವಾಯಿ ಅವರು ಇರುವಂಥ ಪೀಠ ಮತ್ತೆ ರಿವ್ಯೂ ಮಾಡಲಿದೆ. ನೋಡೋಣ ನಾಯಿ ಬಗ್ಗೆ ಮತ್ತೇನು ಬರ್ತದೆ, ನಾಯಿಗಳನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಏನು ಹೇಳ್ತದಂತ ನೋಡೋಣ. ನೆಕ್ಸ್ಟ್, ಈ ಒಂದು ಅರ್ಧ ಪೇಜ್ ಕೊಟ್ಟಿದ್ದಾರೆ. ಈ ಧರ್ಮಸ್ಥಳದೊಳಗೆ ಗುರುತು ಪತ್ತೆಯಾಗದ 200 ಯಾವುದೇ 16 ಅಡಿ ಆಳ ಏನು ತೆಗೆದ್ರೂ ಕೂಡ ಈ 13 ಪ್ಲೇಸ್ಗಳು ಏನು 13ನೇ ಜಾಗ ತೋರಿಸ್ತೀನಿ ಅಂತ ಹೇಳಿದವ 13 ಜಾಗ ಅಲ್ಲೆಲ್ಲ ತೋಡಿದ್ರೂ ಕೂಡ ಏನು ಒಂದು ಪ್ರೂಫ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದೆ. ಸೊ ಹೀಗಾಗಿ ಈ SIT ರಚನೆ ಮಾಡಿದ್ದು ಇದೆಲ್ಲ ಮಾಡಿದ್ದೀರಾ, ಆದರೆ ಇದ್ರ ಹಿಂದೆ ಯಾರಿದ್ದಾರೆ, SIT ಯಾಕೆ ರಚನೆ ಮಾಡಿದ್ರಿ, ಧರ್ಮಸ್ಥಳದ ಹೆಸರೇನಾದರೂ ಕೆಡಿಸೋಕ್ಕೆ ಮಾಡಿದಾರ, ಇದ್ರ ಮೇಲೆ ಇನ್ನೊಂದು SIT ರಚನೆ ಮಾಡಿ ಇದನ್ನೂ ಒಂದು ಎನ್ಕ್ವೈರಿ ಮಾಡ್ರಿ ಅಂತ ಹೇಳ್ತಿದ್ದಾರೆ ಗೈಸ್. ಈ ಒಂದು ಅಪೋಸಿಷನ್ ಮತ್ತು ರೂಲಿಂಗ್ ಪಾರ್ಟಿ ನಡುವೆ ಇದರ ಸಂಬಂಧ ಜಟಾಪಟಿ ನಡೆದಿದೆ. ಇದರ ನಡುವೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯವರು ಒಂದು ಡೇಟಾ ಕೊಟ್ಟಿದ್ದಾರೆ. 1987ರಿಂದ 2025ರವರೆಗೆ ಧರ್ಮಸ್ಥಳದೊಳಗೆ 279 ಮೃತದೇಹಗಳನ್ನು ವಿಲೇವಾರಿ ಮಾಡ್ಯಾರಂತ. ಇವು ಎಲ್ಲ 279 ಮೃತದೇಹಗಳು ಕೂಡ ಯಾರು ಇದಕ್ಕೆ ವಾರಸ್ದಾರಿಲ್ಲದ ಒಂದು ಮೃತದೇಹಗಳಾಗಿದ್ದು, ಇದರೊಳಗೆ 219 ಗಂಡಿನ ಒಂದು ದೇಹಗಳಿದಾವೆ, 46 ಹೆಣ್ಣಿನ ದೇಹಗಳಿದಾವೆ, 13 ಮೃತದೇಹಗಳು ಲಿಂಗ ಪತ್ತೆ ಆಗಿಲ್ಲ ಅಂತೆ, ಮತ್ತು ಅದರೊಳಗೆ ಒಂದು ನವಜಾತ ಶಿಶು ಬೇರೆ ಇದೆ ಅಂತೆ. ಓಕೆ, ದಿಸ್ ಇಸ್ ವಾಟ್ ಅವರು ಕೊಟ್ಟಿರುವಂಥ ಇನ್ಫಾರ್ಮೇಷನ್. ನೋಡೋಣ ಮುಂದೆ ಇನ್ನೂ ಎನ್ಕ್ವೈರಿ ಮಾಡಲಿ ಏನೇನಾಗುತ್ತೆ ಅಂತ ಮುಂದೆ ನೋಡೋಣ. ಓಕೆ, ಬಟ್ ಸದ್ಯಕ್ಕಂತೂ ಅಲ್ಲಿ ಏನೂ ಸಿಕ್ಕಿಲ್ಲ ಅಂತಾನೆ ಬಂದಿದೆ. ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ. ಎಸ್, ಇವತ್ತಿನ ಏನಾಗಿದೆ ಸಪ್ರೇಟ್ ವಿಡಿಯೋ ಆದರೆ ನಾನು ಇನ್ನೊಂದು ಮಾಡಿ ಹಾಕ್ತೀನಿ. ಓಕೆ, ಒಳ ಮೀಸಲಾತಿ ಬಗ್ಗೆ ಲೆಟ್ ಸಿ. ಅದು ಆದಮೇಲೆ ನೆಕ್ಸ್ಟ್ ನೋಡಿ, ಚಿಕ್ಕದಾದ ವೆಚ್ಚದ ಬಗ್ಗೆಯೂ ಎಚ್ಚರಿಕೆಯಿಂದ ಇರಿ. ಸಣ್ಣ ಸೋರಿಕೆಯೂ ಸಹ ದೊಡ್ಡದಾದ ಹಡಗನ್ನು ಮುಳುಗಿಸುತ್ತದೆ. ಓಕೆ, ವೆರಿ ಇಂಪಾರ್ಟೆಂಟ್. ಬೆಂಜಮಿನ್ ಫ್ರಾಂಕ್ಲಿನ್, ನಿಮ್ಮ ಹತ್ರ ಇರುವಂಥ ಪ್ರತಿಯೊಂದು ದುಡ್ಡಿಂದು ಲೆಕ್ಕ ಇಡಬೇಕು. ಯಾಕಂದರೆ ಸಣ್ಣ ಸೋರಿಕೆ, ಒಂದು ಸ್ವಲ್ಪ ಸಣ್ಣ ಲಾಸ್ಗಳೇ ಹೋಗಿ ಮುಂದೆ ದೊಡ್ಡ ಲಾಸು ಆಗಬಹುದು ಅಂತ ಹೇಳ್ತಾರೆ. IT ವಿವರ ಇನ್ನೊಂದೇ ತಿಂಗಳು ಸಮಯ, ಇನ್ನೊಂದು ತಿಂಗಳೊಳಗೆ IT ವಿವರವನ್ನು ಎಲ್ಲರೂ ಸಲ್ಲಿಸಲೇಬೇಕು. ಯಾರ್ಯಾರೆಲ್ಲ ಟ್ಯಾಕ್ಸ್ ಕಟ್ಟೋರಿದ್ದೀರಿ ಅವರೆಲ್ಲರೂ. ದೇಶದ ಪ್ರಗತಿಯಲ್ಲಿ ವೈಯಕ್ತಿಕ ತೆರಿಗೆಗಾರರ ಕೊಡುಗೆ ಗಮನಾರ್ಹವಾಗಿದೆ. 2025-26ರಲ್ಲಿ ಒಟ್ಟು 50.65 ಲಕ್ಷ ಕೋಟಿ ಮೊತ್ತದ ಬೃಹತ್ ಬಜೆಟ್ ತೆರಿಗೆ ಸಂಗ್ರಹದ ಗುರಿ ಸುಮಾರು 42.70 ಲಕ್ಷ ಕೋಟಿ. ಇದರಲ್ಲಿ ಸುಮಾರು 25.20 ಲಕ್ಷ ಕೋಟಿ ನೇರ ತೆರಿಗೆ ಸಂಗ್ರಹದ ಗುರಿ ಇದೆ. ಈ ಮೊತ್ತದಲ್ಲಿ ವೈಯಕ್ತಿಕ ತೆರಿಗೆದಾರರು 14.38 ಲಕ್ಷ ಕೋಟಿ ಇತರ ಕಂಪನಿ ಮತ್ತು ಸೇವಾ ಸಂಸ್ಥೆಗಳಿಂದ ಉಳುಕಿದ ತೆರಿಗೆ ಬರಲಿದೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಲಾಗಿದೆ. ದೇಶದಲ್ಲಿ ಕಳೆದ ವರ್ಷ ಸಲ್ಲಿಕೆಯಾದ ಒಟ್ಟು IT ವಿವರಗಳ ಸಂಖ್ಯೆ 7.29 ಕೋಟಿ. ಓಕೆ, ಇದರಲ್ಲಿ ವೈಯಕ್ತಿಕ ತೆರಿಗೆದಾರರು ಸಲ್ಲಿಸಿದ ವಿವರ 98% ಅಧಿಕ ಇದ್ದಾರೆ ಗೈಸ್. ವಿವರ ಯಾವಾಗ ಸಲ್ಲಿಸಬೇಕು ನೋಡಿ, ಜುಲೈ 31ಕ್ಕೆ ಮೊದಲ ತೆರಿಗೆ ವಿವರ ಸಲ್ಲಿಸುವಂಥ ಒಂದು ಡೇಟ್ ಇತ್ತು. ಈಗ ನೆಕ್ಸ್ಟ್ ಓಕೆ ಸೆಪ್ಟೆಂಬರ್ 15ರವರೆಗೂ ಟೈಮ್ ಇದೆ, ಅದರೊಳಗೆ ಸಲ್ಲಿಸಬೇಕು. ಅದು ಆದಮೇಲೆ ಸಲ್ಲಿಸಿದರೆ ನಿಮಗೆ ದಂಡ ಕೂಡ ಬೀಳುತ್ತೆ. ಹಳೆಯ ಆದಾಯ ತೆರಿಗೆ ಪದ್ಧತಿ ಆಯ್ಕೆ ಮಾಡಿಕೊಂಡವರ ಆದಾಯ 5 ಲಕ್ಷ ಮೀರಿದ್ದರೆ, ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿಕೊಂಡವರ ಆದಾಯ 7 ಲಕ್ಷ ಮೀರಿದ್ದರೆ ಓಕೆ, ಸೊ ಅದರ ಕೆಳಗಿದ್ರೆ ಉಲ್ಲೇಖವಾಗಿರುವುದೇ ವಿನಾಯಿತಿ ಲಭ್ಯವಾಗಿರುವುದಿಲ್ಲ. ವಿವರ ಸಲ್ಲಿಸಬೇಕಾದ ಇತರ ಸಂದರ್ಭಗಳು ಅಂತ ಕೂಡ ಕೊಟ್ಟಿದ್ದಾರೆ. ಅಂದರೆ ಯಾವಾಗ ಮತ್ತೆ ವಿವರವನ್ನು ಸಲ್ಲಿಸಬೇಕು. ಯಾವುದೇ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕ್ ಚಾಲ್ತಿ ಖಾತೆಯಲ್ಲಿ ಅಂದರೆ ಕರೆಂಟ್ ಅಕೌಂಟಲ್ಲಿ 1 ಕೋಟಿಗೂ ಹೆಚ್ಚು ಜಮಾ ಆದರೆ, ಸ್ವಂತ ವಿದೇಶಿ ಪ್ರಯಾಣಕ್ಕೆ 2 ಲಕ್ಷಕ್ಕೂ ಹೆಚ್ಚು ಮೊತ್ತ ನೀವು ಸ್ಪೆಂಡ್ ಮಾಡಿದರೆ,
ವಾರ್ಷಿಕವಾಗಿ 1,00,000ಕ್ಕೂ ಅಧಿಕ ಮೊತ್ತವನ್ನು ವಿದ್ಯುತ್ ಬಿಲ್ಗಾಗಿ ಪಾವತಿಸಿದರೆ, ಆ್ಯಂಡ್ ನಿವಾಸಿ ಭಾರತೀಯ ವ್ಯಕ್ತಿ ವಿದೇಶಿ ಆಸ್ತಿಗಳಲ್ಲಿ ಆರ್ಥಿಕ ಪಾಲು ಹೊಂದಿದ್ದರೆ, ಈ ಎಲ್ಲ ಸಂದರ್ಭದೊಳಗೆ ನೀವು ಈ ತುರಂತಾಗಿ ಸಬ್ಮಿಟ್ ಮಾಡಬೇಕು ಗೈಸ್. ITR ಫೈಲ್ ಮಾಡಬೇಕು. ಯಾರ್ಯಾರೆಲ್ಲ ಮಾಡಿಲ್ಲ ಅವರು ಆದಷ್ಟು ಬೇಗ ಮಾಡಿರಿ. ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ ಕೂಡ ಇದೆ. ಓಕೆ, ನೆಕ್ಸ್ಟ್ ಧಾರವಾಡದಲ್ಲಿ SEZ ನೋಡಿ, ಸ್ಪೆಷಲ್ ಎಕನಾಮಿಕ್ ಝೋನ್ ಧಾರವಾಡದೊಳಗೆ ಇಟ್ಗಟ್ಟಿ ಒಂದು ಪ್ಲೇಸ್ ಏನಿದೆಯೋ ಅಲ್ಲಿ ಈ ಒಂದು SEZ ಸ್ಥಾಪಿಸಬೇಕು ಅಂತ ಈ ಪ್ರಹ್ಲಾದ್ ಜೋಶಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಬಿಕಾಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೋಸ್ಕರ ಇದರ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಓಂ ಪ್ರಕಾಶ್ ಪತ್ನಿ ಕೃತ್ಯ ಸಾಬೀತು. ಎಸ್, ಓಂ ಪ್ರಕಾಶ್ ಅವರು DGIG ಆಗಿ ರಿಟೈರ್ಡ್ ಆಗಿದ್ರು. 68 ವರ್ಷ ವಯಸ್ಸಿನಲ್ಲಿ ಅವರ ಹೆಂಡತಿಯಿಂದ ಕೊಲೆಗೆ ಒಳಪಟ್ಟಿದ್ದಾರೆ. ಆ್ಯಂಡ್ ಕೊಲೆ ಮಾಡಲಿಕ್ಕೆ ಮೂಲ ಕಾರಣನೇ ಆಸ್ತಿ ಅಂತ ಹೇಳಿಬಿಟ್ಟು ಫೈನಲಿ ಇದು ನಿರ್ಧಾರ ಕೂಡ ಆಗಿದೆ. ನಿನ್ನೆ ಆಸ್ತಿ ವಿವಾದಕ್ಕೆ ಇದಕ್ಕೆ ಕಾರಣ ಅಂತ ಹೇಳಿ ಆಲ್ರೆಡಿ ಇದ್ರ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡಿದ್ದಾರೆ ಆ್ಯಂಡ್ ಜೈಲಿಗೂ ಕೂಡ ಹಾಕಿದ್ದಾರೆ ಗೈಸ್. ಓಕೆ, ಎಸ್, ಇದು ಒಂದು ಆರ್ಟಿಕಲ್ ಬಂದಿದೆ ನೋಡಿ. ಇಲ್ಲಿ ಒಂದು ಕಲಬುರಗಿ ಒಳಗಾಗಿರುವಂಥ ಘಟನೆ ಇದೆ. ನೀವು ಯಾರ್ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಿ ನೀವು ಕೂಡ ಇದ್ರ ಬಗ್ಗೆ ವಿಚಾರ ಮಾಡಿರಿ. ಕಕ್ಷಿದಾರೆ ಮೇಲೆ ಅತ್ಯಾಚಾರ, ವಕೀಲ ಸೆರೆ, ವಿಚ್ಛೇದನ ಮತ್ತು ಜೀವನಾಂಶ ಕೊಡಬೇಕು. ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ಆ ಒಂದು ಕಂಪ್ಲೇಂಟನ್ ಮೇಲೇ ಅತ್ಯಾಚಾರ ಮಾಡಿರುವಂಥ ಲಾಯರ್ ಇದ್ದಾರೆ ಗೈಸ್. ಇಂತಹ ಪ್ರಕರಣಗಳು ಕೂಡ ಹೆಚ್ಚಿಗೆ ಆಗ್ತಿದ್ದಾವೆ. ಆ್ಯಂಡ್ ಯಾರು ನ್ಯಾಯ ಕೊಡಿಸ್ಬೇಕು, ನ್ಯಾಯ ಸಂಬಂಧ ಯಾರ ಹತ್ರ ಬರ್ತಿದ್ದಾರೆ ಅವರೇ ಅನ್ಯಾಯ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್, ನಾನೇನು ಮಾಡಿದ್ದೇನೆ ಎಂಬುವುದನ್ನು ನಾನು ನೋಡುವುದಿಲ್ಲ, ನಾನಿನ್ನೂ ಮಾಡಬೇಕಾಗಿದ್ದೇನಿದೆ ಎಂಬುದನ್ನು ಮಾತ್ರ ಗಮನಿಸುತ್ತೇನೆ. ಓಕೆ, ನಾ ಇಲ್ಲಿ ತನಕ ಏನು ಮಾಡಿದ್ದೇನೆ ಅನ್ನೋದನ್ನು ಗಮನಿಸೋದಿಲ್ಲ, ಆದರೆ ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮಾತ್ರ ಗಮನಿಸ್ತೇನೆ. ಗೌತಮ ಬುದ್ಧ ಹೇಳಿದಂಥ ಮಾತು. ಓಕೆ, ಅಂದರೆ ಏನು, ಇಲ್ಲಿ ತನಕ ಏನಾಗೈತಿ ಅದು ನಮ್ಮ ಕೈಯೊಳಗಿಲ್ಲ, ಬಟ್ ಇನ್ಮೇಲೆ ಏನು ಮಾಡಬೇಕಾಗಿದೆ ಅದು ನಮ್ಮ ಕೈಯೊಳಗಿದೆ. ಲೆಟ್ಸ್ ಥಿಂಕ್ ಅಬೌಟ್ ಇಟ್. ನೆಕ್ಸ್ಟ್, ಬೀದಿ ನಾಯಿಗಳಿಗೆ ಆಶ್ರಯ ಕೇಂದ್ರ ತೀರ್ಪು ಪರಿಶೀಲನೆಗೆ ಒಳಪಡಲಿ. ನೋಡಿ, ಬಹಳಷ್ಟು ಜನ ಇದನ್ನು ಅಪೋಸ್ ಮಾಡ್ತಿದ್ದಾರೆ. ಬೀದಿ ನಾಯಿಗಳನ್ನ ಅಷ್ಟು ಬ್ಯಾಡಾಗಿ ಟ್ರೀಟ್ ಮಾಡಬಾರ್ದು. ಈವನ್ ನ್ಯಾಯಮೂರ್ತಿಗಳು ಏನಾದರೂ ರೇಬೀಸ್ ಆಗಿ ಯಾರಾದರೂ ತೀರ್ಕೊಂಡ್ರೆ ಏನು ಅಂತ ಏನು ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಬೀದಿ ನಾಯಿ ಸತ್ತರೂ ಕೂಡ ಅದಕ್ಕೂ ಪ್ರಾಣ, ಈ ಒಂದು ರೈಟ್ ಟು ಲೈಫ್ ಇದೆ. ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಅಂತ ಒಂದು ಕಾಯ್ದೆನೂ ಇದೆ 1960. ಪ್ರಾಣಿಗಳ ಜನನ ನಿಯಂತ್ರಣ ನಿಯಮ ಅಂತ ಮಾಡಿದರೆ 2023ರಲ್ಲಿ. ಈ ರೀತಿಯ ಕಾನೂನುಗಳು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳನ್ನು ನಾವು ಹೇಗೆ ನಡೆಸಿಕೊಳ್ಳಬೇಕು ಎನ್ನುವುದನ್ನು ಸ್ಪಷ್ಟಪಡಿಸ್ತದೆ. ಅದನ್ನು ಬಿಟ್ಟು ಆ ಪ್ರಾಣಿಗಳನ್ನು ಹಿಂಗೆ ಊರವ್ರಿಗೆ ಒಯ್ದು ಬಿಟ್ಟರೆ ಅದನ್ನು ಅವ್ರನ್ನ ಯಾರು ನೋಡ್ಕೋತಾರೆ? ಮನುಷ್ಯರಿಗಂದರೆ ಇನ್ನೊಬ್ರು ಯಾರೇ ಮನುಷ್ಯರೇ ಬರ್ಬೋದು. ಓಕೆ, ಕಾನೂನು ಮನುಷ್ಯರ ಹಿತರಕ್ಷಣೆ ಮಾತ್ರ ಅಲ್ಲ, ಇವನ್ ಪ್ರಾಣಿಗಳ ಹಿತರಕ್ಷಣೆಯೂ ಕಾಪಾಡಲಿಕ್ಕೆ ಕಾನೂನಿದೆ. ಸೊ ಯಾವ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಕೊಟ್ಟಿದೆ? ಬೇರೆ ಇನ್ನೊಂದು ಸಾರ್ತಿ ಇದ್ರ ಬಗ್ಗೆ ಡಿಸ್ಕಸ್ ಆಗಲೇಬೇಕು. ಬೀದಿ ನಾಯಿಗಳನ್ನು ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರಿಸಬೇಕು ಅನ್ನುವಂಥ ಈ ಒಂದು ಪ್ರಕರಣ ಏನಿದೆ ಇದನ್ನು ಮತ್ತೆ ಪರಿಶೀಲಿಸಿ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾರೂ ಇಲ್ಲಾರ ಕಡೆ ನಿರ್ಜನ ಪ್ರದೇಶದೊಳಗೆ ಒಯ್ದು ಬಿಟ್ಟರೆ ಆ ನಾಯಿಗಳಾದರೂ ಏನು ಮಾಡಬೇಕು? ದೆಹಲಿಯ ಬೀದಿಗಳಲ್ಲಿ ಸುಮಾರು 10 ಲಕ್ಷ ನಾಯಿಗಳಿವೆ. ಅವುಗಳಿಗೆ ಆಶ್ರಯ ತಾಣಗಳನ್ನು ಕಲ್ಪಿಸುವುದು ಕೋಟ್ಯಾಂತರ ರೂಪಾಯಿ ವೆಚ್ಚಕ್ಕೆ ಕಾರಣ ಆಗುತ್ತದೆ. ಸೊ ಅಷ್ಟು ದುಡ್ಡರೇ ಅದಾವನು ಸರ್ಕಾರದ ಹತ್ರ. ಓಕೆ, ಸೊ ತಾಣಗಳಿಗಾಗಿ ಜಾಗ ಬೇಕು, ಮತ್ತು ಇದಕ್ಕೆ ಸಪ್ರೇಟ್ ಜಾಗ ಬೇರೆ ಬೇಕು. ಜಾಗ ಒಂದು ಸಾಲಿ ಕಟ್ಟಕ್ಕೆ ಜಾಗ ಇಲ್ಲ. ಓಕೆ, ಸರ್ಕಾರದ ಹತ್ರ ಕಟ್ಟಡ ನಿರ್ಮಾಣ ಮಾಡಬೇಕು, ಅದಕ್ಕೆ ಸಿಬ್ಬಂದಿ ಸಂಬಳ ಭರಿಸಬೇಕು, ಮತ್ತು ಆ ನಾಯಿಗಳಿಗೆ ಫುಡ್ ಹಾಕಬೇಕು. ಆಶ್ರಯ ಕೇಂದ್ರಗಳಿಗೆ ರವಾನೆಯಾಗುವ ನಾಯಿಗಳಿಂದ ತೆರವಾಗುವ ಬೀದಿಗಳಲ್ಲಿ ಲಸಿಕೆ ಹಾಗೂ ಸಂತಾನ ನಿಯಂತ್ರಣ ಚಿಕಿತ್ಸೆಗೆ ಒಳಪಡದ ಓಕೆ ಪಕ್ಕದ ರಾಜ್ಯದ ನಾಯಿಗಳು ಕೂಡ ತುಂಬಿಕೊಳ್ಳಬಹುದು. ನೋಡಿರಿ, ಈಗ ಒಂದು ಕಡೆ ಒಂದು ಬೀದಿಯೊಳಗೆ ನಾಯಿ ಕರ್ಕೊಂಡೊಯ್ದು ಬಿಟ್ರೆ ಬೇರೆ ರಾಜ್ಯದಿಂದ ಇಲ್ಲಿ ಯಾವ ನಾಯಿಗಳೆಲ್ಲ ನಾವು ಆಕ್ಯುಪೈ ಮಾಡ್ಕೊಳ್ಳೋ ನಮ್ಮ ಸಾಮ್ರಾಜ್ಯ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋ ಅಂತ ಅಲ್ಲಿದಿಂದ ಬರ್ಬೋದು. ಈಗೂ ಕೂಡ ಹಾಗೆ ಮಾಡ್ತಾವೆ ನಾಯಿಗಳು. ಓಕೆ, ಹಂಗೆ ಸೊ BR ಗವಾಹಿ ಇದನ್ನು ಪರಿಶೀಲನೆ ಮಾಡ್ತೀವಳಪ್ಪ ತಡ್ರಿ ಒಂದು ಸ್ವಲ್ಪ ಅಂತ ಹೇಳಿದ್ದಾರೆ ಗೈಸ್ ಫೈನಲಿ. ಓಕೆ, ಲೆಟ್ ಸಿ ಮತ್ತೇನು ಡಿಸ್ಕಷನ್ ಆಗುತ್ತೆ ಸುಪ್ರೀಂ ಕೋರ್ಟಲ್ಲಿ ನೋಡೋಣ. ನೆಕ್ಸ್ಟ್, ಚಂದ್ರನಲ್ಲಿ ಪರಮಾಣು ಪೈಪೋಟಿ. ಓಕೆ, ನೋಡ್ರಿ, ಇಷ್ಟು ದಿನ ಏನಾಕಿತ್ತಂದ್ರೆ ಚಂದ್ರನ ಮೇಲೆ ಹೋಗೋದು, ಚಂದ್ರನ ಹತ್ರ ಹೋಗೋದು,
ಓಕೆ, ನಾ ಫಸ್ಟ್ ಚಂದ್ರಲೋಕಕ್ಕೆ ಹೋದ್ನಿ, ನಾ ಫಸ್ಟ್ ಚಂದ್ರಲೋಕಕ್ಕೆ ಹೋದ್ನಿ ಅಂಥೇಳಿ ಆ ಕಾಂಪಿಟಿಷನ್ ಬಿದ್ದಿದ್ರು. ಆದ್ರೆ ರೀಸೆಂಟ್ಲಿ ಅಮೇರಿಕ ಏನು ಮಾಡೈತಂದ್ರೆ ಈ ಒಂದು ಕೆಲಸದೊಳಗೆ ಮತ್ತೊಂದು ಕೈ ಮ್ಯಾಕ್ ಹೋಗೈತಿ. ಯಾವತ್ತು ಅಮೇರಿಕನ ಇಂಥವು ಮಾಡ್ತೈತಿ. ಚಂದ್ರನ ನೆಲದಲ್ಲಿ 2030 ಹೊತ್ತಿಗೆ ಪರಮಾಣು ಸ್ಥಾವರವನ್ನು ಹೂಡುವುದಾಗಿ ಈಗ ಘೋಷಣೆ ಮಾಡೈತಿ. ಈಗ ಅಮೇರಿಕ ಹಿಂಗೆ ಹೇಳೈತೆ ಅಂದ್ರೆ ಉಳಿಕೆದ ದೇಶಗಳು ಶುರು ಮಾಡ್ತಾವೆ. ಮನುಷ್ಯ ಜೀವಿ ಈ ಹಿಂದೆ ಚಂದ್ರನ ಮೇಲೆ ಹೋಗ್ಲಾಕಟ್ಟೆ ವಿಚಾರ ಮಾಡ್ತಿದ್ರು. 53 ವರ್ಷಗಳ ಹಿಂದೆ ಅಮೇರಿಕಾದ 12 ಗಗನಯಾತ್ರಿಗಳು 1969ರಿಂದ 72ರವರೆಗೆ ಅಲ್ಲಿಗೆ ಹೋಗಿ ಬಂದದ್ದು ಬಿಟ್ಟರೆ ನಂತರ ಯಾರೂ ಹೋಗಿಲ್ಲ. ಈಗ ಚೈನಾ, ರಷ್ಯಾ, ಜಪಾನ್ ಅಷ್ಟೇ ಯಾಕೆ ಭಾರತ ಕೂಡ ಅಲ್ಲಿ ತಮ್ಮ ಪ್ರಜೆಗಳನ್ನು ಇಳಿಸಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದೆ. ಇನ್ನು ಮುಂದೆ ಹೋಗಿ ಇಲ್ಲೇನು ಮಾಡ್ತಿದ್ದಾವೆ, ಈ ಒಂದು ಏನು ಅಣು ವಿದ್ಯುತ್ ಸ್ಥಾವರಗಳನ್ನು ಪ್ರಾರಂಭ ಮಾಡೋರಂತೆ. ಆ ಸಾಧನೆಯನ್ನು ಹಿಮ್ಮೆಟ್ಟಿಸಬೇಕೆಂದರೆ ಅಮೆರಿಕ ತಾನು 2030ರೊಳಗೆ ಅಂಥ ಶಕ್ತಿ ಸ್ಥಾವರವನ್ನು ಹೂಡುವುದಾಗಿ ಕೂಡ ಇದು ಹೇಳಿದೆ. ಅಮೆರಿಕ ಟೊಂಕ ಕಟ್ಟಿ ನಿಂತರೆ ಅದು ಇಡೀ ಮನುಕುಲಕ್ಕೆ ಕಟ್ಟೆಚ್ಚರದ ವಿದ್ಯಮಾನವೂ ಕೂಡ ಆದೀತು. ಅಂದರೆ ಅವ್ರು ಹೇಳಿದ್ದು ಮಾಡ್ತಾರೆ, ಅವ್ರ ಬೆಲ್ಲ ರೊಕ್ಕನೂ ಅದಾವ ಅಂತ ಆ ಥರ ಹೇಳ್ತಿದ್ದಾರೆ. ಬಟ್ ಎನಿವೇ ಇಲ್ಲಿ ಭೂಮಿ ಹಾಳು ಮಾಡಿದ್ದು ಸಾಕಾಗಿಲ್ಲ ಗೈಸ್ ಇವ್ರಿಗೆ. ನೋಡಿ, ಅಣು ವಿದ್ಯುತ್ ಸ್ಥಾವರ ಅಂತೆ, ಈ ಅಣು ಬಾಂಬ್ ಅಂತೆ, ಇವ್ಕೂರ್ನ ತೊಗೊಂಡ್ಕೇಶಿಂದ ಆಲ್ರೆಡಿ ಅರ್ಧ ಭೂಮಿನ ಹಾಳು ಮಾಡಿದ್ದಾರೆ. ಎಲ್ಲಿ ಬೇಕಾದಲ್ಲಿ ಹಾಕಿ. ಹಿರೋಶಿಮಾ ನಾಗಸಕಿ ಒಳಗೆ ಇನ್ನೂವರೆಗೆ ಆದರೂ ಅಲ್ಲಿನ ಜನರಿಗೆ ಸಮಸ್ಯೆ ಆಗ್ತಾಯಿದೆ. ಇನ್ನು ಚಂದ್ರನ ಹತ್ರ ಹೋಗಿ ಅದನ್ನೂ ಇಟ್ಟು ಸಮಸ್ಯೆ ಮಾಡೋರು ಅನ್ನಿಸ್ತೈತಿ. ಓಕೆ, ಎನಿವೆ ಅಮೇರಿಕಾ ಈ ಥರ ನಿರ್ಧಾರ ತಗೊಳ್ತಾ ಇದೆ. ಅದನ್ನು ಕುರಿತು ಕಂಪ್ಲೀಟ್ ಆರ್ಟಿಕಲ್ ಹೇಳುತ್ತೆ. ನೋಡೋಣ ಎಲ್ಲಿಗೆ ಹೋಗಿ ಹತ್ತೈತಿ. ಚಂದ್ರನ ನೆಲದಲ್ಲಿ ಓಕೆ ಆಗುವುದೆಲ್ಲ ಬಿಡಿ, ಅಲ್ಲಿ ನೀರೂ ಇಲ್ಲ, ಗಾಳಿಯೂ ಇಲ್ಲ ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ. ಸೊ ದೀರ್ಘಕಾಲ ಇರುವಂತಿಲ್ಲ, ಅಲ್ಲಿ ಹೋಗಿ ದೀರ್ಘಕಾಲ ಇರುವಂತಿಲ್ಲ. ಇವ್ರೇನ್ರಿ ಹೋಗಿ ಅಲ್ಲಿ ಏನ್ರಿ ನಿಂದ್ರಿಸಿದ್ರೆ ಅಂದ್ರೆ ಸ್ಥಾವರಗಿವರ ಅಂತೇಳಿ ಅದು ಬಿದ್ದು ಹೋಗ್ತೈತಿ. ಓಕೆ, ಸೊ ಲೆಟ್ ಸಿ. ಅಮೇರಿಕಾ ಇಸ್ ಅ ಕ್ರೇಜಿ ಕಂಟ್ರಿ, ಇಟ್ ಕ್ಯಾನ್ ಡೂ ಎನಿಥಿಂಗ್. ಅದರೊಳಗೂ ಈಗ ಡೊನಾಲ್ಡ್ ಟ್ರಂಪ್ ಇದಾನ, ಅವನು ಏನು ಬೇಕಾದರೂ ಕ್ರಮ ತೆಗೆದುಕೊಳ್ಬೋದು. ನೆಕ್ಸ್ಟ್, ಪಿತೃತ್ವದ ಹಕ್ಕು ಹೊಸ ಭರವಸೆ. ನೋಡಿ, ಒಂದು ಕಾನೂನು ತಿದ್ದುಪಡಿಯನ್ನು ಮಾಡಿದ್ದಾರೆ ಗೈಸ್ ಕರ್ನಾಟಕ ಸರ್ಕಾರದಲ್ಲಿ. ಆ ಕಾನೂನು ತಿದ್ದುಪಡಿ ಏನಂದರೆ ದೇವದಾಸಿ, ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ದೇವದಾಸಿ ಪದ್ಧತಿ ತಡೆ 2025 ಈ ಕಾಯ್ದೆಯನ್ನು ರೂಪಿಸುವ ಮೂಲಕ ದೇವದಾಸಿಯರ ಮಕ್ಕಳಿಗೆ ಇಲ್ಲಿವರೆಗೂ ಏನು ಪರ್ಮಿಷನ್ ಇತ್ತು, ಅವ್ರ ತಂದೆ ಯಾರು ಅಂತ ಬರೆಯುವಂಥ ಅವಶ್ಯಕತೆ ಇರಲಿಲ್ಲ. ಸಾಲಿಗೆ ಹೆಸರು ಹಚ್ಚಾಕತ್ತಾರ ಅಥವಾ ವೋಟರ್ ID ಕಾರ್ಡ್ ಮಾಡ್ಸಾತ್ತಾರ ಅಥವಾ ಅಪ್ಲಿಕೇಶನ್ ಹಾಕಾಕತ್ತಾರ, ತಂದೆ ಹೆಸರು ಬರೆಯುವಂಥ ಅವಶ್ಯಕತೆ ಇರಲಿಲ್ಲ. ಈಗೂ ಇಲ್ಲ. ಬರಿಬಾರ್ದು ಅಂದರೆ ಬರೆಯೋದನ್ನು ಬಿಡ್ಬೋದು. ಆದ್ರೆ ಈ ಕಾಯ್ದೆನ ತಿದ್ದುಪಡಿ ಮಾಡುವುದ್ರ ಮೂಲಕ ಏನೈತಂದ್ರೆ ಯಾರಿಗರೆ ಅನ್ನಿಸ್ತು, ಓಕೆ ಗೊತ್ತಾಯಿತು ಇದೇ ವ್ಯಕ್ತಿನೇ ನನ್ನ ತಂದೆ ಅಂತ ಯಾರಾದರೂ ದೇವದಾಸಿ ಮಗ ಅಥವಾ ಮಗಳಿಗೆ ಅನ್ನಿಸ್ತು ಅಂದರೆ ಅವರು ಆ ಹಕ್ಕನ್ನು ಉಪಯೋಗ ಮಾಡ್ಬೋದು. ಅವ್ರಿಗೆ ಇನ್ಫಾರ್ಮ್ ಮಾಡಿ, ಅವರಿಗೆ ತಿಳಿಸಿ, ನಾನು ಇನ್ನು ಮುಂದೆ ನನ್ನ ತಂದೆ ಅಂತ ನಿಮ್ಮ ಹೆಸರೇ ಬರಿತೀನಿ ಅಂತಲೂ ಹೇಳ್ಬೋದು. ಓಕೆ, ಯಾಕಂದರೆ ದೇವದಾಸಿಯರ ಮಕ್ಕಳಿಗೇನು ಮಕ್ಕಳಾಗ್ತಿದ್ದಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ಪುರುಷನ ಜೊತೆಗೆ ಇದ್ದಾಗ ಈ ಮಗು ಆಗಿದೆ ಅಂತ ಗೊತ್ತಿರೋದಿಲ್ಲ. ಅಪ್ಪ ಎಂದರೆ ಆಕಾಶ, ಅಪ್ಪನ ಪ್ರೀತಿ ಜಗದಗಲ ಎನ್ನುವ ಮಾತುಗಳು ದೇವದಾಸಿಯರ ಮಕ್ಕಳಿಗೆ ಅಕ್ಷರಶಃ ಕೈಗೆಟುಕುವ ಪದಪುಂಜಗಳಾಗಿದ್ದವು. ಆದರೆ ಈ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡುವುದರಿಂದ ಅವರಲ್ಲೂ ಧೈರ್ಯ ಬಂದಿದೆ, ಅವರಿಗೂ ಕೂಡ ಒಂದು ಆತ್ಮವಿಶ್ವಾಸ ಬರುತ್ತದೆ. ಬಡತನ, ಅನಕ್ಷರತೆ, ಜಾತಿ ವ್ಯವಸ್ಥೆ, ಮೂಢನಂಬಿಕೆಯ ಫಲವಾಗಿ ತಮ್ಮದಲ್ಲದ ತಪ್ಪಿಗೆ ದೇವದಾಸಿಯರಾಗಿ ರೂಪುಗೊಂಡ ಮಹಿಳೆಯರಲ್ಲಿದ್ದ ಒಂದು ಇದು ಮಹಿಳೆಯರದು ಒಂದು ಪಾಡಾದರೆ ಅವರ ಮಕ್ಕಳು ತಂದೆ ಇದ್ದು ಇಲ್ಲದಂತಾಗಿ ಅನಾಥರಾಗಿ ಬಾಳುತ್ತಿರುವ, ಅನುಭವಿಸುತ್ತಿರುವ ನೋವಿನದು ಬೇರೆಯದೇ ತೂಕವಾಗಿದೆ ಅಂತ ಆರ್ಟಿಕಲಲ್ಲಿ ಹೇಳುತ್ತೆ. ಇದು ಒಳ್ಳೆಯದು. ಆ್ಯಂಡ್ ನನಗನ್ಸುತ್ತೆ ದೇವದಾಸಿಯರ ಮಕ್ಕಳಿಗೆ ಈ ಶಿಕ್ಷಣದೊಳಗಾಗಲಿ ಉದ್ಯೋಗದೊಳಗಾಗಲಿ ಅಂಥದ್ರೊಳಗೂ ಕೂಡ ಸಹಾಯ ಮಾಡಬಹುದು. ಇವತ್ತಿನ ದಿನ ಭಾಳ ಜನ ಅಚೀವ್ಮೆಂಟು ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ಐ ಥಿಂಕ್ ಯಾವ ಮಗು ಸೊಸೈಟಿಯೊಳಗೆ ಇಂಥ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡ್ತಿದೆಯೋ ಅವ್ರು ಮಾತ್ರ ಉನ್ನತವಾದಂಥ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗ್ತಿದೆ ಅಂತ ಕೂಡ ನನಗೆ ಅನಿಸುತ್ತೆ ಗೈಸ್. ಇತ್ತೀಚೆಗೆ ರಾಜ್ಯ ಸರ್ಕಾರ ಕರ್ನಾಟಕ ದೇವದಾಸಿ ಪದ್ಧತಿ ತಡೆ ಕಾಯ್ದೆ 2025 ರೂಪಿಸುವ ಮೂಲಕ ದೇವದಾಸಿಯರ ಮಕ್ಕಳಿಗೆ ನೋವಿಗೆ ಮೊಲಾಮು ಹಚ್ಚುವ ಪ್ರಯತ್ನ ಮುಂದಾಗಿದೆ.
ಓಕೆ, ಪ್ರಯತ್ನಕ್ಕೆ ಮುಂದಾಗಿದೆ. ನೂತನ ಮಸೂದೆಯು ದೇವದಾಸಿಯರನ್ನು ಲೈಂಗಿಕವಾಗಿ ಬಳಸಿಕೊಂಡ ಅವರ ಮಕ್ಕಳಿಗೆ ಪಿತೃತ್ವದ ಹಕ್ಕು, ಮಮತೆ ನೀಡಲು ಹಿಂದೇಟು ಹಾಕುತ್ತಿದ್ದ ಪುರುಷರಿಗೆ ಚಾಟಿ ಬೀಸುವಂತಿದೆ. ಅಷ್ಟೇ ಅಲ್ಲ, ದೇವದಾಸಿ ಪದ್ಧತಿಯನ್ನು ತಡೆಗಟ್ಟುವಲ್ಲಿ ಮಹತ್ವದ ಪಾತ್ರ ಕೂಡ ಇದು ವಹಿಸಲಿದೆ. ಇಷ್ಟು ದಿನ ಅಪ್ಪ ಯಾರು ಅಂತ ಬರೆಯುವಂಥ ಅವಶ್ಯಕತೆ ಇರಲಿ, ಇನ್ನು ಬರೀತಾರಂದ್ರೆ ಪುರುಷರಿಗೂ ಹೆದರಿಕೆ ಬರ್ತದೆ ಅಂತ ಇವ್ರು ಹೇಳ್ತಿದ್ದಾರೆ. ಹಿಂದೂ ಧಾರ್ಮಿಕ ಕಟ್ಟುಪಾಡೋ, ಸಾಮಾಜಿಕ ನೆಲೆಯೋ, ಜಾತಿ ವ್ಯವಸ್ಥೆಯ ಭಾಗವಾಗಿಯೋ ದೇವದಾಸಿ ಎನ್ನುವ ಅನಿಷ್ಟ ಪದ್ಧತಿಗೆ ಪ್ರೋತ್ಸಾಹ ಕೊಡುತ್ತಿದ್ದವರಿಗೆ ಈ ಮಸೂದೆ ನೇರವಾಗಿಯೇ ಕಡಿವಾಣ ಹಾಕಲಿದೆ. 99% ಪರಿಶಿಷ್ಟ ಜಾತಿ ಪಂಗಡದ ಹೆಣ್ಣು ಮಕ್ಕಳೇ ಇಂಥ ಅನಿಷ್ಟ ಪದ್ಧತಿಗೆ ಬಲಿಯಾದಂಥ ಉದಾಹರಣೆಗಳಿದ್ದಾವೆ. ಘನತೆ ಮತ್ತು ಗೌರವದಿಂದ ಬಾಳಲಾಗದ ಸ್ಥಿತಿಯಲ್ಲಿದ್ದಾರೆ ಅಂಥ ನತದೃಷ್ಟ ಮಹಿಳೆಯರನ್ನ ಬದುಕನ್ನು ಸುಧಾರಿಸುವ ನಿಟ್ಟಿನಲ್ಲಿ ಈ ಮಸೂದೆ ಒಳ್ಳೆಯದು ಅಂತ ಹೇಳ್ತಾರೆ. ಇವನ್ DNA ಪರೀಕ್ಷೆ ಮೂಲಕ ಪಿತೃತ್ವ ಹಕ್ಕನ್ನು ಪ್ರತಿಪಾದಿಸಲು ನೆರವಾಗಬಲ್ಲದು ಅಂತ ಕೂಡ ಹೇಳ್ತಾರೆ. ಯಾರು ಒಪ್ಕೊಳ್ಳಿಲ್ಲ ಅಂತೇಳಿರಿ, ಇಲ್ಲ ನನಗೇನು ಸಂಬಂಧ ಇಲ್ಲ ಅಂತಂದ್ರೆ ಇವನ್ DNA ಟೆಸ್ಟ್ಗೂ ಅವ್ರನ್ನ ಒಳಪಡಿಸ್ಬೋದು ಅಂತ. ಇಲ್ಲಿ ಒಂದೇನು ಕನ್ಫ್ಯೂಷನ್ ಬಂದದಂದ್ರೆ, ಒಬ್ಬ ದೇವದಾಸಿಗೆ 2 ಮಕ್ಕಳು ಇರ್ತಾವಂತೇಳಿರಿ. ಆ ಒಂದು 2 ಮಕ್ಕಳಿಗೆ ಒಬ್ಬ ಪುರುಷನೊಂದಿಗೆ ಇದ್ದಾಗ ಒಂದು ಮಗು ಆಗಿರ್ತದೆ, ಇನ್ನೊಬ್ಬ ಪುರುಷನೊಂದಿಗಿದ್ದಾಗ ಮತ್ತೊಂದು ಮಗು ಆಗಿರ್ತದೆ. ಅಂದ್ರೆ ಇಲ್ಲಿ ಒಬ್ಬ ತಾಯಿ ಆದರೆ 2 ತಂದೆ ಹೆಸರನ್ನು ಹೆಂಗೆ ಬರೆಯೋದು ಅನ್ನುವಂಥ ಒಂದು ಕನ್ಫ್ಯೂಷನ್ ಇದೆ. ಇದನ್ನು ಅಡ್ರೆಸ್ಸೇ ಮಾಡಿಲ್ಲ ಬಿಲ್ ಒಳಗೆ ಅಂತ ಇವ್ರು ಹೇಳ್ತಾರೆ. ಆ್ಯಂಡ್ ಏನಿವೆ, ಪಿತೃತ್ವದ ಹಕ್ಕು ನೀಡಿದ್ದು ದೇವದಾಸಿಯರ ಮಕ್ಕಳಿಗೆ ಇದೊಂದು ಒಳ್ಳೆಯ ಬೆಳವಣಿಗೆ ಆ್ಯಂಡ್ ಇವತ್ತಿನ ಮಾಡರ್ನ್ ಯುಗದೊಳಗೆ ಇದನ್ನು ಕೊಡಬೇಕಾಗಿತ್ತು ಅಂತ ಕೂಡ ಲಾಸ್ಟಿಗೆ ಕನ್ಕ್ಲೂಡ್ ಮಾಡ್ತಾರೆ. ಬಟ್ ದಟ್ ಕ್ವಶನ್ ಈಸ್ ವ್ಯಾಲಿಡ್ ಗೈಸ್. ಓಕೆ, ಕಾನೂನನ್ನು ಮಾಡೋ ಮುಂದೆ ಆ ಒಂದು ಕ್ವಶನ್ಸ್ಗಳನ್ನು ಕೇಳಬೇಕು. ನೆಕ್ಸ್ಟ್, ಅಲಹಾಬಾದ್ ಹೈಕೋರ್ಟಿನ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ನಗದು ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಪದಚ್ಯುತಿಗೊಳಿಸುವ ಪ್ರಕ್ರಿಯೆ ಆರಂಭ ಆಗಿದೆ. ಓಕೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳ ವಜಾ ಪ್ರಕ್ರಿಯೆ ಬಹು ಹಂತಗಳಿಂದ ಕೂಡಿದ್ದು ಸಂಕೀರ್ಣವೂ ಕೂಡ ಆಗಿದೆ. ಸಂಸತ್ತಿನ ಉಭಯ ಸದನಗಳ ವಿಶೇಷ ಬಹುಮತದೊಂದಿಗೆ ಗೊತ್ತುವಳಿ ಅಂಗೀಕಾರವಾದರೆ ಮಾತ್ರ ನ್ಯಾಯಮೂರ್ತಿಗಳನ್ನು ವಜಾ ಮಾಡಲು ಅವಕಾಶವಿದೆ. ಓಕೆ, ಇದುವರೆಗೆ ನ್ಯಾಯಮೂರ್ತಿಗಳನ್ನು ಪದಚ್ಯುತಿಗೊಳಿಸುವ 7 ಪ್ರಯತ್ನಗಳು ನಡೆದಿವೆ, ಆದರೆ ಒಮ್ಮೆಯೂ ಯಶಸ್ವಿಯಾಗಿಲ್ಲ. ಅವು ಯಾವುವು 7 ಯಾವ್ಯಾವ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ, ಈಗ ನೋಡ್ರಿ, ಇವ್ರದ್ದು ಪದಚ್ಯುತಿದ ಡಿಸ್ಕಷನ್ನೇ ನಡೆದೈತಲ್ಲ, ಇನ್ನೊಬ್ಬ ಜಡ್ಜ್ ಕೂಡ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಾನ. ಓಕೆ, ಅವ್ರನ್ನೂ ಪದಚ್ಯುತಿಗೊಳಿಸಬೇಕು ಅಂತ ಮತ್ತೊಂದು ಕಂಪ್ಲೇಂಟ್ ಬಂದದ. ಓಕೆ, ಒಬ್ಬರನ್ನ ಡಿಸ್ಮಿಸ್ ಮಾಡಿದರೆ ಮತ್ತು ಇವ್ರ ಮೇಲೆ ಹೆಚ್ಚೆಚ್ಚು ಕೇಸ್ ಬರ್ತಿದ್ದಾವೆ. ಅವ್ರ ಹೆಸರು ಶೇಖರ್ ಯಾದವ್ ಅಂತ. ಇವರು ಹೈಕೋರ್ಟ್ ಜಡ್ಜ್ ಆಗಿದ್ದು ವಿರೋಧ ಪಕ್ಷಗಳು ಹೇಳಿದಾವೆ ಕೋಮು ಪ್ರಚೋದಕ ಭಾಷಣ ನೀಡ್ಯಾರ. ಇವರು ಒಬ್ಬ ಜಡ್ಜ್ ಆಗಿ ಹೆಂಗೆ ನೀಡಬಹುದು ಅಂತ ಇವರು ಹೇಳ್ತಿದ್ದಾರೆ ಗೈಸ್. ಓಕೆ, ಏನೇನು ಹೇಳ್ತವೆ ನೋಡಿ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಹುದ್ದೆಯಿಂದ ಪದಚ್ಯುತಿಗೊಳಿಸುವ ದುರ್ನಡತೆ ಅಥವಾ ಅಸಮರ್ಥತೆ ಏನಿರಬೇಕು, ಯಾವ ಕಾರಣದಿಂದ ಮಾಡ್ತೀರಿ ನೀವು, ದುರ್ನಡತೆ ಇರಬೇಕು, ಅಸಮರ್ಥತೆ ಸಾಬೀತಾಗಬೇಕು. ಇನ್ನು ಇವ್ರದ್ದು ಈಗ ಡಿಸ್ಮಿಸ್ ಮಾಡ್ತಾರಲ್ಲ, ಇವ್ರು ಯಾವ ಕಾರಣ ಮೇಲೆ, ದುರ್ನಡತೆ ಆಧಾರದ ಮೇಲೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ವಜಾಗೊಳಿಸುವ ಸಂಬಂಧದ ನಿಯಮಗಳು ಸಂವಿಧಾನದ 124 ಸಬ್ ಕ್ಲಾಸ್ 4 ಇಂಪಾರ್ಟೆಂಟ್ ಆಯಿತು. ವಿಧಿ ಮತ್ತು ಹೈಕೋರ್ಟ್ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸುವ ಬಗ್ಗೆ ಸಂವಿಧಾನದ 218ನೇ ಆರ್ಟಿಕಲ್, ಇವೆರಡೂ ಇಂಪಾರ್ಟೆಂಟ್. ಅಪ್ಕಮಿಂಗ್ ಎಕ್ಸಾಮ್ ಒಳಗೆ ಇವ್ರನ್ನ ಕೇಳ್ಬೋದು. ಈ 2 ವಿಧಿಯ ಪ್ರಕಾರ ಇವರನ್ನು ಡಿಸ್ಮಿಸ್ ಮಾಡ್ಬೋದು, ಆದರೆ ಅದು ಪಾರ್ಲಿಮೆಂಟಿಗೆ ಮಾತ್ರ ಅಧಿಕಾರ ಇದೆ. ಪಾರ್ಲಿಮೆಂಟಲ್ಲಿ ಇದು ಪ್ರೂವ್ ಆಗಬೇಕು ಇವರು ತಪ್ಪು ಮಾಡಿದ್ದಾರೆ ಅಂತ. ಯಾವ ಕಾಯ್ದೆ ಅಡಿಯಲ್ಲಿ ಡಿಸ್ಮಿಸ್ ಮಾಡ್ತಾರೆ, ಈ ಪ್ರಕ್ರಿಯೆಯನ್ನು ನ್ಯಾಯಮೂರ್ತಿಗಳ ತನಿಖಾ ಕಾಯ್ದೆ 1968 ಇದರ ಅಡಿಯಲ್ಲಿ ತನಿಖೆಯನ್ನು ಮಾಡ್ತಾರೆ. ನ್ಯಾಯಮೂರ್ತಿಯ ಪದಚ್ಯುತಿ ಹಲವು ಹಂತಗಳಲ್ಲಿ ನಡೆಯುವ ಸಂಕೀರ್ಣ ಪ್ರಕ್ರಿಯೆಯಾಗಿದೆ. ಮೊದಲಿಗೆ ಏನು ಮಾಡ್ತಾರಪ್ಪ, ಓಕೆ, ಆಂತರಿಕ ತನಿಖೆಯನ್ನು ಅಪಾಯಿಂಟ್ ಮಾಡ್ತಾರೆ. 1999 ಸುಪ್ರೀಂ ಕೋರ್ಟ್ ಆಂತರಿಕ ತನಿಖೆಯ ಮಾರ್ಗಸೂಚಿಯನ್ನು ಪ್ರಕಟಿಸಿದ್ದು. ಮೊದಲಿಗೆ ಒಂದು ಆಂತರಿಕ ಕಮಿಟಿಯನ್ನು ಅಪಾಯಿಂಟ್ ಮಾಡ್ತಾರೆ. ಅದು ಆದಮೇಲೆ ಅವರು ತಪ್ಪಿತಸ್ಥ ಅಂತ ಅಂದಮೇಲೆ ಮತ್ತು ಮುಂದಿನ ಪ್ರೊಸೆಸ್ನ ಕೈಗೊಳ್ತಾರೆ. ಸಂಸದೀಯ ಪ್ರಕ್ರಿಯೆ ಅಂತ ಬರುತ್ತೆ, ಇದು ಇಂಪಾರ್ಟೆಂಟು. ಲೋಕಸಭೆಯೊಳಗೆ 100 MP ಸಪೋರ್ಟ್ ಮಾಡಬೇಕು, ರಾಜ್ಯಸಭೆಯೊಳಗೆ 50 MP ಸಪೋರ್ಟ್ ಮಾಡಬೇಕು. ಈಗ ಈ ಜಸ್ಟಿಸ್ ವರ್ಮಾ ಅವರಿಗೆ ಇನ್ನೂ ಜಾಸ್ತಿನೇ ಜನ ಸಪೋರ್ಟ್ ಮಾಡ್ಯಾರ ಗೈಸ್. ಓಕೆ, ಆದ್ದರಿಂದ ಇವರನ್ನು ಫೈನಲಿ ತೆಗೆದು ಹಾಕಲಿಕ್ಕೆ ನಿಂತಿದ್ದಾರೆ. ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ದೇಶದ ಸಂಸತ್ತಿನ ಇತಿಹಾಸದಲ್ಲಿ ಇದುವರೆಗೆ 7 ಮಂದಿ
ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವ ಪ್ರಕ್ರಿಯೆ ನಡೆದಿದ್ದು ಎಲ್ಲವೂ ಒಂದಲ್ಲ ಒಂದು ಕಾರಣದಿಂದ ವಿಫಲವಾಗಿದೆ. ಈಗೇಂದ್ರೆ ಸಕ್ಸಸ್ಫುಲ್ ಆದರೆ ಇದೇ ಫಸ್ಟ್ ಆಗುತ್ತೆ. ಓಕೆ, ನ್ಯಾಯಮೂರ್ತಿ ವಿ ನಾರಾಯಣ ಸ್ವಾಮಿ ಅವ್ರದ್ದು ಫಸ್ಟ್, ನ್ಯಾಯಮೂರ್ತಿ ಸೌಮಿತ್ರ ಸೇನ್ 2011 ಸೆಕೆಂಡ್, ಆ್ಯಂಡ್ ನ್ಯಾಯಮೂರ್ತಿ ಪಿ ಡಿ ದಿನಕರ್ ಭೂ ಬಳಕೆ ಮತ್ತು ಭ್ರಷ್ಟಾಚಾರದ ಕೇಸ್ ಮೇಲೆ ಇವ್ರನ್ನೂ ಟ್ರೈ ಮಾಡಿದ್ರು, ಬಟ್ ಇವ್ರು ರಿಸೈನ್ ಮಾಡಿಬಿಟ್ರು. ಓಕೆ, ನ್ಯಾಯಮೂರ್ತಿ ಜೆ ಬಿ ಪಾದ್ರಿವಾಲಾ, ಹಾಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆ ಬಿ ಪಾದ್ರಿವಾಲಾ ಅವರು 2015 ಗುಜರಾತ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾಗ ಪ್ರಕರಣವೊಂದರ ತೀರ್ಪಿನಲ್ಲಿ ಮೀಸಲಾತಿಗೆ ಸಂಬಂಧಿಸಿದಂತೆ ವ್ಯಕ್ತಪಡಿಸಿದ ಅಭಿಪ್ರಾಯ ಭಾರತ ಅಭಿವೃದ್ಧಿ ಹೊಂದದೇ ಇರಲು ಮೀಸಲಾತಿ ವ್ಯವಸ್ಥೆ ಕಾರಣ ಎಂಬರ್ಥದಲ್ಲಿ ಹೇಳಿದರು. ಈ ವಿವಾದಕ್ಕೆ ಸಂಬಂಧಿಸಿದಂತೆ ಇವ್ರನ್ನೂ ತೆಗೆದುಹಾಕಕ್ಕೆ ನಿಂತಿದ್ರು. ಐ ಥಿಂಕ್ ಇವರು ಕರೆಕ್ಟಾಗಿ ಹೇಳಿದ್ದಾರೆ ಅವತ್ತು. ಓಕೆ, ನೆಕ್ಸ್ಟ್ ನ್ಯಾಯಮೂರ್ತಿ ಎಸ್ ಕೆ ಗಂಗ್ಲೆ 2015, ನ್ಯಾಯಮೂರ್ತಿ ನಾಗಾರ್ಜುನ್ ರೆಡ್ಡಿ ದಲಿತ ನ್ಯಾಯಾಧೀಶರೊಬ್ಬರ ವಿಚಾರದಲ್ಲಿ ತಾರತಮ್ಯ ಎಸಗಿದ್ದಾರೆ ಅನ್ನುವಂಥ ಕಾರಣದಿಂದ ಆಂಧ್ರ ಪ್ರದೇಶ್ ತೆಲಂಗಾಣ ಹೈಕೋರ್ಟ್ನಲ್ಲಿರುವಂಥ ನ್ಯಾಯಮೂರ್ತಿಯನ್ನು ತೆಗೆದುಹಾಕಲಿಕ್ಕೆ ಪ್ರಯತ್ನ ನಡೆದಿದೆ. 7ನೇದಾಗಿ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ದೀಪಕ್ ಮಿಶ್ರಾ ಅವರು ಕಾರ್ಯವೈಖರಿ ಮತ್ತು ಅವರ ಪ್ರಕರಣಗಳ ಹಂಚುವ ರೀತಿಯನ್ನು ಟೀಕಿಸಿ 2018 ಈ ಪ್ರಯತ್ನ ನಡೆದಿತ್ತು. ಆದರೂ ಅದು ಕೂಡ ಫೇಲ್ ಆಗಿದೆ. ಇಲ್ಲಿವರೆಗೂ ಯಾರ್ದು ಸಕ್ಸಸ್ಫುಲ್ ಆಗಿಲ್ಲ. ಲೆಟ್ ಸಿ ಇದು ಸಕ್ಸಸ್ಫುಲ್ ಆಗ್ಬೋದು ಅಂತ ಅನಿಸ್ತಿದೆ, ಬಿಕಾಸ್ ಯಾಕಂದರೆ ಪರ್ಮಿಷನ್ ಸಿಕ್ಕಿದೆ. ಜಾತಿ ಸ್ವತಂತ್ರ ಪೂರ್ವದ ದಾಖಲೆಗಳು ಪುರಾವೆ. ನೋಡಿ, ಜಾತಿ ಆಧಾರಿತವಾಗಿ ಸ್ವತಂತ್ರ ಪೂರ್ವದಲ್ಲಿ ಏನಾದರೂ ದಾಖಲೆಗಳಿದ್ರೆ ಅವುಗಳು ಕೂಡ ವ್ಯಾಲಿಡ್ ಆಗಿದ್ದಾವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಗೈಸ್. ಲೆಟ್ಸ್ ಹೋಪ್. ಓಕೆ, ಅದನ್ನು ಮತ್ತೆ ಏನು ಚೇಂಜ್ ಮಾಡ್ತಾರೋ ನೋಡೋಣ. ನೆಕ್ಸ್ಟ್, ಬಾಲಗರ್ಭಿಣಿಯರು ಹೆಚ್ಚಲು ಜಾಲತಾಣ ಕಾರಣ. ವೆರಿ ಇಂಪಾರ್ಟೆಂಟಾ. ನಾನು ಇದ್ರ ಮೇಲೆ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ, ಮಗುವಿಗೊಂದು ಮಗುವಾದರೆ ಇನ್ನೆಲ್ಲಿ ನಗು ಅಂತ. ಅನ್ಫಾರ್ಚುನೇಟ್ಲಿ ಭಾಳ ಜನ ನೋಡೋಂಗಿಲ್ಲ. ನೀವೇನು ಮಾಡ್ತೀರೋ ನಂಗೆ ಗೊತ್ತಿಲ್ಲ, ಬಿಕಾಸ್ ಇಟ್ಸ್ ವೆರಿ ಸೀರಿಯಸ್ ಮ್ಯಾಟರ್ ಗೈಸ್. ಕರ್ನಾಟಕದಲ್ಲಿ ಕಳೆದ ಕೆಲವು 3 ವರ್ಷಗಳಲ್ಲಿ 80,000 ಬಾಲಗರ್ಭಿಣಿಯರು ಸಿಕ್ಕಿದ್ದಾರೆ. ದಟ್ಸ್ ಅ ಸೀರಿಯಸ್ ಪ್ರಾಬ್ಲಮ್ ಇನ್ ಕರ್ನಾಟಕ ಗೈಸ್. ಆ್ಯಂಡ್ ರಾಜ್ಯದಲ್ಲಿ ಬಾಲಗರ್ಭಿಣಿಯರ ಸಂಖ್ಯೆ ಪದೇ ಪದೇ ಹೆಚ್ಚಾಗಲಿಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಲಂಗು ಲಗಾಮು ಇಲ್ಲದೆ ಪ್ರಸಾರವಾಗುತ್ತಿರುವ ಅಶ್ಲೀಲ ಲೈಂಗಿಕ ಕಾರ್ಯಕ್ರಮಗಳೇ ಕಾರಣ. ಇವುಗಳಿಗೆ ಕಡಿವಾಣ ಹಾಕಬೇಕು ಅಂತ JDSನ ಸುರೇಶ್ ಬಾಬು ಅವರು ಒತ್ತಾಯಿಸಿದ್ದಾರೆ. ಎಸ್, ಇದು ಕೂಡ ಒಂದು ಕಾರಣ. ಬಿಕಾಸ್ ನಮ್ಮ ಮಕ್ಕಳಿಗೆ ಏನು ನೋಡಬೇಕು, ಏನು ನೋಡಬಾರ್ದು, ಎಷ್ಟು ನೋಡಬೇಕು, ಎಷ್ಟು ನೋಡಬಾರ್ದು ಅನ್ನೋದನ್ನು ಶಾಲ್ಯಾಗೂ ಹೇಳತ್ತಿಲ್ಲ, ಮನೆಯಾಗೂ ಹೇಳತ್ತಿಲ್ಲ, ಮತ್ತೇನು ಮಾಡಬೇಕು. ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯ ವಿಷಯದಲ್ಲಿ ಪ್ರಸ್ತಾಪವಾಗಿದ್ದು, ಕಳೆದ 20 ತಿಂಗಳಲ್ಲಿ 26,463 ಬಾಲಗರ್ಭಿಣಿಯರು ಗರ್ಭಧರಿಸಿದ್ದಾರೆ. ಓಕೆ, ಇದು ಆತಂಕದ ವಿಚಾರ. ಡೆಫಿನೆಟ್ಲಿ ಗೈಸ್. ಓಕೆ, ಅವರೇ ಮಕ್ಕಳಿರಬೇಕಾದ್ರೆ ಅವ್ರಿಗೆ ಮಕ್ಕಳು ಗರ್ಭಧಾರಣೆ ಅಂದರೆ ಏನಾಗುತ್ತೆ ವಿಚಾರ ಮಾಡಿರಿ. ಸಾಮಾಜಿಕ ಜಾಲತಾಣದಲ್ಲಿ ಲೈಂಗಿಕತೆಯನ್ನು ಉತ್ತೇಜನ ನೀಡ್ತಾ ಇದ್ದಾರೆ. ಜಾಹೀರಾತುಗಳು ಪ್ರಭಾವ ಬೀರ್ತಾ ಇದ್ದಾವೆ. ಇವುಗಳ ಮೇಲೆ ನಿಗಾ ಇಡುವಂಥ ಏನಾದರೂ ಮಾಡಬೇಕು. ಹೀಗೆ ಮೋಸ ಹೋಗುವ ಬಾಲಕಿಯರನ್ನು ಅವರ ಕುಟುಂಬಗಳೂ ಕೂಡ ದೂರು ಮಾಡುತ್ತವೆ. ಇದನ್ನು ತಡೆಯಲು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಏನೇ ಅರಿವು ಮೂಡಿಸ್ರಿ, ಯಾವ ಪಿಕ್ಚರ್ಗಳಿಗೂ ತೋರಿಸಂಗಿಲ್ಲ, ಯಾರೂ ಹೇಳಂಗಿಲ್ಲ ಈ ಥರ ಮಾಡಿರಿ, ಹೀಗೆಲ್ಲ ಮಜಾ ಮಾಡಿರಿ, ಹೀಗೆಲ್ಲ ಕೆಟ್ಟದ್ದು ಮಾಡಿರಿ ಅಂತ. ಹಿಂಗೆ ಮಾಡಿದ್ರೆ ಹೀಗೆಲ್ಲ ಸಮಸ್ಯೆ ಅಕ್ಕವತ್ತೇ ತೋರಿಸಿರ್ತಾರೆ ಅವರು. ಬಟ್ ಇವ್ರು ತಿಳ್ಕೊತಾರೆ ನಾವು ಇರೋದೇ ಹಂಗೆ ಮಾಡೋಕ್ಕೆ ಅಂತ. ದಟ್ಸ್ ಅ ಪ್ರಾಬ್ಲಮ್. ಓಕೆ, ಅರಿವು ಮೂಡಿಸುವಂಥ ಅವಶ್ಯಕತೆ ಇದೆ. ಯಾರು ಅರಿವು ಮೂಡಿಸೋ ಸಂಬಂಧ ವಿಡಿಯೋ ಮಾಡಿರ್ತಾರೆ ಅವ್ರು ನೋಡೋಂಗಿಲ್ಲ, ಹುಡುಗರು ಕಾಮಿಡಿ ವಿಡಿಯೋ ನೋಡ್ತಾರೆ. ನೆಕ್ಸ್ಟ್, ಅಪಘಾತ 5 ವರ್ಷಗಳಲ್ಲಿ 60,000 ಮಂದಿ ಸಾವು. ಸಿ ಗೈಸ್, ಬೆಂಗಳೂರಿನಲ್ಲಿ 5 ವರ್ಷಗಳಲ್ಲಿ ರಾಜ್ಯದ ರಸ್ತೆಯಲ್ಲಿ ನಡೆದ ಅಪಘಾತಗಳ ಸಂಖ್ಯೆ 2.13 ಲಕ್ಷ. ಈ ಅಪಘಾತಗಳಲ್ಲಿ ಮೃತಪಟ್ಟವರು 60,000ಕ್ಕೂ ಹೆಚ್ಚು ಜನ, 60,115 ಮಂದಿ. ವಿಧಾನ ಪರಿಷತ್ನಲ್ಲಿ ಈ ಒಂದು ಡೇಟಾ ಕೊಟ್ಟಿದ್ದಾರೆ. ಆ್ಯಂಡ್ ಇದರೊಳಗೆ ಅತಿ ಹೆಚ್ಚು ಜನ ಜೀವ ಕಳ್ಕೊಂಡಿದ್ದೆಲ್ಲಿ ಅಂದರೆ ಬೆಂಗಳೂರಿನಲ್ಲೇ ಗೈಸ್. ಬೆಂಗಳೂರು ಇಸ್ ವೆರಿ ಡೇಂಜರಸ್ ಪ್ಲೇಸ್ ಬಿಕಾಸ್ ಆಫ್ ಟ್ರಾಫಿಕ್ ಇಶ್ಯೂಸ್. ಆ್ಯಂಡ್ ಅಲ್ಲೇ ಹೆಚ್ಚು ಜನ ಪ್ರಾಣ ಬಿಟ್ಟಿದ್ದಾರೆ. ಕಲಾಪಕ್ಕೆ ಕಿವಿಯಾದವರು ನೋಡ್ರಿ, ಇದರೊಳಗೆ ಜಾಸ್ತಿ ಜನ ಮಕ್ಕೊಂಡೇ ಇದ್ದಾರೆ ಗೈಸ್. ವಿಧಾನಸಭೆ ಕಾರ್ಯಕಲಾಪದಲ್ಲಿ ಗ್ರಾಮೀಣ ಮಹಿಳೆಯರು ಭಾಗವಹಿಸಿದ್ರು. ಗುಡ್ ವುಮನ್ ಎಂಪವರ್ಮೆಂಟ್ ಆಗ್ತಾ ಇದೆ ನೋಡ್ರಿಪ್ಪ. ಓಕೆ, ಸೊ ಕಲಾಪವನ್ನು ಕೇಳಿ ಇವರು ಕೂಡ ಅಧಿಕಾರಕ್ಕೆ ಬರಲಿ ನಾಳೆ. ನೆಕ್ಸ್ಟ್, ಪ್ರಮಾಣ ಪತ್ರ ಕೂಲಿ ಇಲ್ಲದೆ ಪರದಾಟ.
ಪ್ರಮಾಣ ಪತ್ರ ಕೊಡ್ಲಕ್ಕೆ ಹೋಗಿ ನಮಗೆ ಕೂಲಿ ಕೂಡ ಬರ್ತಾ ಇಲ್ಲ, ಪಟ್ಟಿಯಿಂದ ನಮ್ಮನ್ನು ಹೊರಗೆ ಹಾಕ್ಯಾರ ಅಂತೇಳಿ ಕೆಲವೊಂದಿಷ್ಟು ಜನ ಗೋಳಾಡತ್ತಾರ. ಎಲೆಕ್ಷನ್ ಕಮಿಷನ್ ಏನು ಹೇಳುತ್ತೆ ಅಂತ ನೋಡೋಣ. ಭಾರತದ ಪೌರತ್ವಕ್ಕೂ ಮುನ್ನವೇ ಮತದಾರರ ಪಟ್ಟಿಯಲ್ಲಿ ಸೋನಿಯಾ ಗಾಂಧಿ. ಓಕೆ ನೋಡಿ, ಇದನ್ನ ಎತ್ತಿದರೆ ಈಗ ದೇಶದ ಪೌರತ್ವ ಪಡೆಯುವುದಕ್ಕೂ ಮುನ್ನ ಅಂದರೆ ಇಟಲಿ ಪೌರತ್ವ ಹೊಂದಿದಾಗಲೇ ಭಾರತದ ಮತದಾರ ಪಟ್ಟಿಯಲ್ಲಿ ಸೇರಿರುವುದು ಓಕೆ ಎಂದರೆ ಅದು ಚುನಾವಣಾ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಎಂದು ಬಿಜೆಪಿ ಐಟಿ ವಿಭಾಗದ ಮುಖ್ಯಸ್ಥ ಅಶೋಕ್ ಮಾಳ್ವಿ ಎಕ್ಸ್ನಲ್ಲಿ ಬರೆದಿದ್ದಾರೆ. ಸೋನಿಯಾ ಗಾಂಧಿಯವರು ಭಾರತದ ಪೌರತ್ವ ಪಡೆಯುವುದಕ್ಕೂ ಮುನ್ನವೇ 1980ರ ಜನವರಿ 1ರಂದು ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರಿತ್ತು. ಇದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾದಾಗ 1982ರಲ್ಲಿ ಹೆಸರನ್ನು ತೆಗೆಯಲಾಯಿತು. ನಂತರ ಅವರ ಹೆಸರು 1983ರಲ್ಲಿ ಮತ್ತೆ ನೋಂದಾಯಿಸಲಾಯಿತು. ಅದು ಕೂಡ ಹಲವು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಅಂತ ಇವ್ರು ಹೇಳ್ತಿದ್ದಾರೆ. ಎಸ್ ಅಫ್ಕೋರ್ಸ್, ಈ ಒಂದು ಪೊಲಿಟಿಕಲ್ ಮ್ಯಾಂಡೇಟ ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ ಇವರು. ಓಕೆ ನೋಡ್ರು ಗೈಸ್, ವಿಡಿಯೋ ಮೂಲಕ ಕಾಂಗ್ರೆಸ್ ಜಾಗೃತಿ ಅಂದರೆ ಎಲ್ಲೆಲ್ಲಿ ವೋಟ್ ಕಳ್ಳತನ ಆಗಿದ್ದಾವೆ ಅದರ ಬಗ್ಗೆ ವಿಡಿಯೋಗಳನ್ನ ಮಾಡ್ತಿದ್ದಾರೆ. ಓಕೆ, ಅದಕ್ಕೆ ಹೆಸರಿಟ್ಟಿದ್ದಾರೆ ಬೂತ್ ಪರ್ ವೋಟ್ ಚೋರಿ ಎಂಬ ಶೀರ್ಷಿಕೆ ವಿಡಿಯೋನ ಖರ್ಗೆ ಅವರು ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. ಈ ಅನೇಕ ಡಿಫ್ರೆಂಟ್ ಹೆಸರಿನಿಂದ ವಿಡಿಯೋದಲ್ಲಿ ಏನಿದೆ, ಕಾಂಗ್ರೆಸ್ ಏನು ಹೇಳ್ತಾ ಇದೆ ಅಂದರೆ ವೋಟ್ ಚೋರಿ ಮಾಡ್ತಿದ್ದಾರೆ, ಚುನಾವಣಾ ಚೋರಿ ಆಯೋಗ ಎಂಬ ಫಲಕವನ್ನು ಕೂಡ ಪ್ರದರ್ಶಿಸಿದೆ. ಸೊ ಹಿಂಗೆ ಬೇರೆ ಕಡೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಕಳ್ಳರೇ ಬೊಬ್ಬೆ ಹಾಕುತ್ತಿದ್ದಾರೆ. ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ, ಕೇರಳದ ವೈನಾಡ್, ಡೈಮಂಡ್ ಹಾರ್ಬರ್, ಕನೌಜ್ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರ ನೋಂದಣಿಯಲ್ಲಿ ಅಕ್ರಮ ನಡೆದಿದ್ದು ಈಗ ಕಳ್ಳರೇ ತಿರುಗಿ ಬೊಬ್ಬೆ ಹಾಕುತ್ತಿದ್ದಾರೆ ಎಂದು ಬಿಜೆಪಿ ಸರ್ಕಾರ ಕೂಡ ಆರೋಪ ಮಾಡಿದೆ. ನೋಡ್ರಿ ಗೈಸ್, ಇಲ್ಲಿ ಒಂದು 50 ವರ್ಷದ ತಂದೆಗೆ 50 ಮಕ್ಕಳಂತ. ಓಕೆ, ಇದು ಕಂಡು ಬಂದದತ್ತ ಮತಗಳ್ಳತನದಲ್ಲಿ. ಇವನ ಹೆಸರೇನೆಂದರೆ ರಾಮ್ ಜಾನಕಿ ದೇವಸ್ಥಾನದ ಸ್ಥಾಪಕ, ಸನ್ಯಾಸಿ ಜೀವನ ನಡೆಸುತ್ತಿರುವ ಸನ್ಯಾಸಿ ಜೀವನ ನಡೆಸುತ್ತಿರುವವನಿಗೆ 50 ಮಕ್ಕಳಂತ. ಸ್ವಾಮಿ ರಾಮ್ ಕಮಲ್ ದಾಸ್ ಅವರಿಗೆ 50 ಗಂಡು ಮಕ್ಕಳಿದ್ದಾರೆ. ಇವರಿಗೆ 50 ವರ್ಷ ವಯಸ್ಸು. ಮೊದಲ ಮಗ ಬನ್ಸಾರಿ ದಾಸ್, ಇವರ ವಯಸ್ಸು 72 ಅಂತ. ಇದನ್ನ ಇಟ್ಟು ಕೆಟ್ಟ ಬ್ಲಂಡರ್ ಮಾಡಕ್ಕೆ ಹೆಂಗೆ ಸಾಧ್ಯನೋ ಗೈಸ್. ತಂದೆಗೆ ವಯಸ್ಸು 50, ಅವನ ಮಗನಿಗೆ ವಯಸ್ಸು 72 ಅಂತ. ಕೊನೆಯ ಮಗ ರಾಘವೇಂದ್ರ, ಅವನಿಗೆ 28 ವರ್ಷ ಅಂತ. ಓ ಮೈ ಗಾಡ್. ಈ ವಿವರಗಳಿರುವ ವಾರಣಾಸಿ ಲೋಕಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ಸಾಮಾಜಿಕ ತಾಣಗಳಲ್ಲಿ ಭಾರೀ ಸಂಖ್ಯೆಯಲ್ಲಿ ಹರಿದಾಡುತ್ತಿದೆ. ಈ ಮತದಾರರ ಪಟ್ಟಿ ಕಾಂಗ್ರೆಸ್ ಹಂಚಿಕೊಂಡಿದೆ. ನೋಡಿ, ಚುನಾವಣಾ ಆಯೋಗ ಮತ್ತೊಂದು ಚಮತ್ಕಾರ. ಇದೊಂದು ತಪ್ಪು ಉಳಿದಿದೆ ಎಂದು ಆಯೋಗದ ಉಪಕ್ರಮವನ್ನು ಮುಚ್ಚಿ ಹಾಕಿ ಬಿಡುತ್ತಿದೆಯೋ ಅಥವಾ ವಂಚನೆ ಮಾಡಲಾಗಿದೆ ಎಂದು ಒಪ್ಪಿಕೊಳ್ಳಲಾಗುತ್ತಿದೆಯೋ ಎಂದು ಕೂಡ ಇವರು ಪ್ರಶ್ನೆ ಮಾಡ್ತಿದ್ದಾರೆ. ಮತಗಳ್ಳತನ ಕುರಿತು ನಡೆದ ಸುದ್ದಿಗೋಷ್ಠಿಯ ಬಳಿಕ ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಆಯೋಗ ಕಾರ್ಯವಿಧಾನ ಕುರಿತು ದೊಡ್ಡ ಪ್ರಮಾಣದಲ್ಲಿ ವಿವಾದ ಮತ್ತು ಚರ್ಚೆ ಕೂಡ ಏರ್ಪಟ್ಟಿದೆ. ಎಸ್, ಏನಿದೆಯೋ ಅದನ್ನು ಹೇಳಿ ಆ ಸಮಸ್ಯೆಗೆ ಸಾಲ್ವ್ ಆಗುತ್ತೆ. ನೆಕ್ಸ್ಟ್, ಡ್ರಗ್ಸ್ ನಂಟು ಆರೋಪ, 5 ಮನೆಗಳು ನೆಲಸಮ. ಒಬ್ಬ ಡ್ರಗ್ ಪೆಡಲರ್ ಇದ್ದಾನೆ, ಅವನ ಹೆಸರು ಮ್ಯಾಗಿದ್ದ 5 ಮನೆಗಳನ್ನು ಕೆಡವಿದ್ದಾರೆ. ಓಕೆ, ಸೊ ಹೋಶಿಯಾರ್ಪುರದಲ್ಲಿ ಪಂಜಾಬ್ ಸರ್ಕಾರದ ಮಾದಕ ವಸ್ತು ನಿಯಂತ್ರಣ ಅಭಿಯಾನ ಆರಂಭಿಸಿದಂತೆ ಕಾರ್ಯಾಚರಣೆ ವೇಳೆ ಇದನ್ನು ಮಾಡಿದ್ದಾರೆ. ಪಂಜಾಬ್ ಒಳಗೂ ಶುರುವಾಗಿದೆ. ಅವ್ರೇನಾದ್ರು ತಪ್ಪು ಮಾಡಿದರೆ ಅವ್ರ ಮನೆ ಕೆಡುವುದು. ನೆಕ್ಸ್ಟ್, ಸುಂಕ. ಭಾರತದ ಬೆಳವಣಿಗೆಗೆ ಏನೂ ಧಕ್ಕೆ ಆಗುವುದಿಲ್ಲ. ಈ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪೂವರ್ಸ್ ರೇಟಿಂಗ್ ಸಂಸ್ಥೆ ಅಭಿಮತ. ಓಕೆ, ಭಾರತದ ರೇಟಿಂಗ್ ಮುನ್ನೋಟದ ಧನಾತ್ಮಕ ಎಂದು ವಿವರಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ದೇಶದ GDP ಗ್ರೋತ್ 6.5 ಆಗಲಿದೆ. ಭಾರತವು ಬಾಹ್ಯ ವ್ಯಾಪಾರ ಆಧರಿಸಿರುವ ಅರ್ಥವ್ಯವಸ್ಥೆಯನ್ನು ಹೊಂದಿಲ್ಲ ಅಂತ ಕೂಡ ಹೇಳಿದೆ. ಇಟ್ಸ್ ಗುಡ್. ಅಮೇರಿಕನ್ ಕಂಪನಿನೇ ಹಿಂಗೆ ಹೇಳ್ತಿದೆ ಭಾರತದ ಬಗ್ಗೆ. ಅಂದರೆ ನೋಡಿ, ಹೌ ಗ್ರೇಟ್ ಇಂಡಿಯಾ ಈಸ್. ಓಕೆ, ದಟ್ಸ್ ಗುಡ್. ಭಾರತಕ್ಕೆ ಏನೂ ಭಯನೇ ಇಲ್ಲ, ನೀವೇನೂ ಡಿಫರೆನ್ಸ್ ಮಾಡೋಕ್ಕಾಗುವುದಿಲ್ಲ ಅಂತ ಕೂಡ ಅದು ಕ್ಲಿಯರ್ ಆಗಿ ಹೇಳಿದೆ. ಇದು ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಬಂದಂಥ ವಿಷಯಗಳು ಮೇಜರ್ಲಿ. ನಾವು ಐ ಆಮ್ ಇನ್ ಹಿಂದೂ ಪೇಪರ್. ಇವತ್ತಿನ ಹಿಂದೂ ಪೇಪರಲ್ಲಿ ಏನೇನು ಬಂದಿದ್ದಾವೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಗೈಸ್. ಓಕೆ, ಫಸ್ಟಿಗೆ ನೋಡಬೇಕು ಅಂದರೆ ನೀವು ಗೌರ್ಮೆಂಟ್ ಟ್ವೀಕ್ಸ್ ಎಕ್ಸ್ಪೋರ್ಟ್ ಪ್ಲ್ಯಾನ್ ಆ್ಯಸ್ US ಅಪ್ಸ್ ದ ಟ್ರೇಡ್ ಆ್ಯಂಟೆ. ನೋಡಿ ಏನು ಮಾಡ್ತಿದೆ, ಬ್ರೇಸಿಂಗ್ ಫಾರ್ ಇಂಪ್ಯಾಕ್ಟ್. ಗೌರ್ಮೆಂಟ್ ಈಸ್ ಟ್ವೀಕಿಂಗ್ ಇಟ್ಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್
to target the sectors that will likely be worst affected by Trump tariff. ನೋಡಿ, ಡೊನಾಲ್ಡ್ ಟ್ರಂಪ್ 50% ಏನು ಟ್ಯಾಕ್ಸ್ ಹಾಕ್ತಿದ್ದಾರೆ, ಅದರಿಂದ ಯಾವ ಯಾವ ಸೆಕ್ಟರ್ಗಳಲ್ಲಿ ಇಫೆಕ್ಟ್ ಆಗುತ್ತೋ ಆ ಸೆಕ್ಟರ್ಗಳಿಗೆ ಇವತ್ತು ಸರ್ಕಾರ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಎಕ್ಸ್ಪೋರ್ಟ್ ಯಾರು ಮಾಡ್ತಿದ್ದಾರೆ, ಓಕೆ, ಆಮದುಗಳನ್ನು ಆಮದು ಮಾಡೋದಾಗಿರ್ಬೋದು, ಪರ್ಟಿಕ್ಯುಲರ್ಲಿ ರಫ್ತು ಯಾರು ಮಾಡ್ತಿದ್ದಾರೆ ನಮ್ಮ ದೇಶದಿಂದ, ಅವರಿಗೆ ಸಹಾಯ ಆಗುವ ಹಾಗೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಅಫೆಕ್ಟೆಡ್ ಸೆಕ್ಟರ್ಸ್ ವಿಲ್ ಇನ್ಕ್ಲೂಡ್ ಟೆಕ್ಸ್ಟೈಲ್ಸ್, ಓಕೆ, ಆರ್ಗ್ಯಾನಿಕ್ ಕೆಮಿಕಲ್ಸ್ ಆ್ಯಂಡ್ ಮಷಿನರಿ. ಈ ಸೆಕ್ಟರ್ಗಳಿಗೆ ನಾವು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ದಿಸ್ ಎಫರ್ಟ್ಸ್ ಸ್ಪ್ಯಾನಿಂಗ್ ಅಕ್ರಾಸ್ ಮಿನಿಸ್ಟ್ರೀಸ್ ಪ್ರೊವೈಡ್ ಈಸಿಯರ್ ಎಕ್ಸ್ಪೋರ್ಟ್ ಕ್ರೆಡಿಟ್ ಆಕ್ಸೆಸ್ ಆ್ಯಂಡ್ ಸ್ಪೀಡಿಯರ್ ಕ್ಲಿಯರೆನ್ಸ್ ಫಾರ್ MSME ಎಕ್ಸ್ಪೋರ್ಟ್ಸ್. ಓಕೆ, MSMEಗೂ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. An official confirmed that a credit guarantee scheme was being prepared to help exporters. Yes, we need to protect our exporters. Few days, guys, if America is not taking our products or America is putting more tax on our products, then we can find some other countries. Already those talks are going on. Let's see. Okay, that's important. Next, thousands of forest rights title ವ್ಯಾನಿಶ್ ಇನ್ ಛತ್ತೀಸ್ಗಢ ರೆಕಾರ್ಡ್. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಯಾರಿಗೆ ಕಾಡೊಳಗಿರ್ತಾರೆ, ದಿಸ್ ಟ್ರೈಬಲ್ ಪೀಪಲ್, ದೇರ್ ಇಸ್ ಅ ಒನ್ ಆ್ಯಕ್ಟ್ ಕಾಲ್ಡ್ ದ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006. ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್ ವಿಚ್ ರಿಕಗ್ನೈಸಸ್ ದ ರೈಟ್ಸ್ ಆಫ್ ದಿ ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಫಾರೆಸ್ಟ್ ಡ್ವೆಲ್ಲಿಂಗ್ ಕಮ್ಯುನಿಟೀಸ್ ಟು ಯೂಸ್ ಫಾರೆಸ್ಟ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್, ಫಾರೆಸ್ಟಲ್ಲಿರುವಂಥ ಬಿದಿರಾಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ದೇ ಕ್ಯಾನ್ ಗ್ರೋ ವಾಟ್ ಎವರ್ ದೇ ವಾಂಟ್ ಇನ್ ಫಾರೆಸ್ಟ್ ಏರಿಯಾ, and these forest dwellers are permitted to do that. Okay, but the problem is many people don't have that certificate. That forest rights means the people who are staying more than 12 years, 15 years, 20 years in forest area, they are getting the certificate, but the government is asking them to file a online application to get that certificate. How can it possible, guys? A student who is preparing for competitive exam, they are unable to put online application. Then how can a tribal people can put a online application? That's the major question here. Okay, next, 79th Independence Day celebration to feature 35 police contingent. ಎಷ್ಟನೇದಿದು? 79th. ಓಕೆ, ದಟ್ ಈಸ್ ಅದನ್ನು ಹೇಳಬೇಕಾಗಿತ್ತು ನಿಮಗೆ, ಅದು ಇಂಪಾರ್ಟೆಂಟು. ನೆಕ್ಸ್ಟ್, ಸ್ಟ್ರೇ ಡಾಗ್ಸ್ ಬೆಂಗಳೂರಿಗೂ ಸಮಸ್ಯೆ ಆಗಿದ್ದು ಒಂದು ಆರ್ಟಿಕಲ್ ಬಂದಿದೆ. ಒನ್ ಮೋರ್ ಥಿಂಗ್, ಸಿ, ಟ್ಯಾರಿಫ್ ಹೈಕ್ ಅ ಬ್ಲೆಸ್ಸಿಂಗ್ in disguise for renewable energy sector. The hike in the tariff is the blessings in disguise for India's renewable energy sector, because we used to borrow these solar panels from America. Okay, we used to import these solar panels. We are not producing these, guys. Okay, that's why it is going to be affected by this. And if we take it challenging, we can produce in our country as well. Now we are having enough solar panels. Just check it. Yeah, India is known for that. Okay. Yes, now onwards, the register post is cancelled by Indian Post. I don't know why these postal people already know customer is coming there, why they are taking such decision. I'm not understanding, guys. Okay, next, primary school teachers to boycott the classes go on strike from September 3. They are having demands like they are not getting proper transfer, they are not getting adequate salary, they are not getting adequate allowances, with so many other demands. They are going on for strike from September 3. Okay, ಅಲ್ಲಿವರೆಗೂ ಅಲ್ಲಿಂದ ಸ್ಕೂಲ್ಗಳು ಕ್ಲೋಸ್ ಅಂತ ಹೇಳ್ತಿದ್ದಾರೆ. ಲೆಟ್ಸ್ ಸಿ ಬಿಫೋರ್ ದಟ್ ವಾಟ್ ಗೌರ್ಮೆಂಟ್ ವಿಲ್ ಡಿಸೈಡ್ ಅಂಡ್ ವಾಟ್ ದೇ ಟೆಲ್. Next, road accidents claims 60,115 lives in the 5.5 years in the state. Transport Minister said that, and not only that, the highest in Bangalore. In the last 5.5 years, the Bangalore reported that the highest number of accidents, 21,910, resulting in the 4,154 deaths and injuries to the 16,000 people. Okay, that's a huge number of accidents, and due to a road problem, due to drunk and drive, due to heavy vehicles, due to various reasons, these road accidents are going on. And even the night traveling, and even trucks are allowed to enter to the cities. Okay, various reasons they have given. Next,
Karnataka records 1799 child marriages in 3 years. Means my I mean to say is that, see, these things are, this data is related to the cases who found, okay, who is registered. Those cases are 1799. Okay, I am sure in the 3 years span of time, it will be more than 1 lakh cases which are not registered under this child ಮ್ಯಾರೇಜ್ ಆ್ಯಕ್ಟ್. ಓಕೆ, ಬಹಳಷ್ಟು ಜನ ಮಾಡ್ತಿದ್ದಾರೆ. ಆ್ಯಂಡ್ ಪೇರೆಂಟ್ಸ್ ಆ್ಯಂಡ್ ದಿ ಸೊಸೈಟಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೋ ಮೆನಿ ರೀಸನ್ಸ್. ಬಹಳಷ್ಟು ಕಾರಣ ಇವರೇ ಇರ್ತಾರೆ, ಬಟ್ ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಆನ್ ಗೈಸ್. ಡೌರಿ ಅದ್ರ ಮೇಲೂ ಕೂಡ ನಾನು ಒಂದು ಒಂದು ಏನು ವಿಡಿಯೋನ ಮಾಡಿದ್ದೀನಿ ನೋಡಿ. ಅವು ಎಲ್ಲ ಆರ್ಟಿಕಲ್ಲು ರಿಪೀಟೆಡ್ ಆಗಿದೆ. ಐ ಆಮ್ ನಾಟ್ ಟೇಕಿಂಗ್ ದಟ್. ಆಫ್ರಿಕಾ ಈಸ್ ಚಾಲೆಂಜಿಂಗ್ ಚೈನಾಸ್ ಮೈನಿಂಗ್ ಹೆಜ್ಮೋನಿ. ಹೆಜ್ಮೋನಿ ಈಸ್ ನಥಿಂಗ್ ಬಟ್ ಡಾಮಿನೆನ್ಸ್. ಓಕೆ, see what is going on. China is not only exploiting, not only doing the mining activities in China, it is doing even in African countries. Many African countries, Ghana and the surrounding group of African countries, they are allowing China to invest in China. Initially China says that I will do agriculture in African countries. Even India also do it. Okay, in many of the African countries, Indian people are going and doing agriculture. Okay, so but what happened, after some time China started as agriculture partners, but later it started its exploiting the natural resources. Okay, just like mining activities have been increased in African countries, and Beijing always known for this. ಕೆಲವೊಂದು ದೇಶಗಳು ಚೈನಾದ ಹತ್ರ ಎಷ್ಟು ದುಡ್ಡು ತೊಗೊಂಡವಂದ್ರೆ, ಜಿಂಬಾಬ್ವೆ, ಜಾಂಬಿಯಾ, ದೀಸ್ ಆಲ್ ದ ಕಂಟ್ರೀಸ್ ಎಷ್ಟು ದುಡ್ಡು ತೊಗೊಂಡವೆ ಅಂದರೆ ಆ ಕಂಟ್ರಿನೇ ಮಾರಬೇಕು ಅವರು ವಾಪಸ್. ಅಷ್ಟು ಈವನ್ ಇಂಟ್ರೆಸ್ಟ್ ರೇಟ್ನು ಜಾಸ್ತಿ ಚಾರ್ಜ್ ಮಾಡ್ತಾರೆ ಚೈನೀಸ್. ಓಕೆ, ಸೊ ಇನಿಷಿಯಲಿ ಅವ್ರು ದುಡ್ಡು ಕೊಡ್ತಾರೆ, ಇಟ್ಸ್ ಓಕೆ ಅಂತ ಹೇಳ್ತಾರೆ, ಬಟ್ ಇಂಟ್ರೆಸ್ಟ್ ರೇಟ್ಗೆ ಆ ದೇಶವನ್ನು ಮಾರಬೇಕು, ಆ ಥರ ಮಾಡ್ತಿದ್ದಾರೆ. ಆ್ಯಂಡ್ ದೇ ಆರ್ ನೋನ್ ಫಾರ್ ಎಕ್ಸ್ಪ್ಲಾಯ್ಟಿಂಗ್ ದ ನ್ಯಾಚುರಲ್ ರಿಸೋರ್ಸಸ್. ನಾಟ್ ಓನ್ಲಿ ಚೈನಾ, ಈವನ್ ಅಮೆರಿಕಾ ಡಿಡ್ ದ್ಯಾಟ್ ಓನ್ಲಿ. ಅಮೆರಿಕಾ ಅಫ್ಘಾನಿಸ್ತಾನದೊಳಗೆ ಮಿಲಿಟ್ರಿ ಫೋರ್ಸಸ್ನ ಇಡಲಿಕ್ಕೆ, ನೇಟೋ ಫೋರ್ಸಸ್ನ ಇಡಲಿಕ್ಕೆ ಮೇನ್ ಕಾರಣನೇ ಪೀಸ್ ತರಬೇಕು ಅಂತಲ್ಲ, ಅಫ್ಘಾನಿಸ್ತಾನದೊಳಗಿರುವಂಥ ರೇರ್ ಮಿನರಲ್ಸ್ನ ತಗೋಬೇಕು ಅಂತ. ದಟ್ಸ್ ವಾಟ್ ಚೈನಾ ಈಸ್ ಆಲ್ಸೋ ಡೂಯಿಂಗ್ ಇನ್ ಆಫ್ರಿಕನ್ ಕಂಟ್ರೀಸ್. ಮೋಸ್ಟ್ ಆಫ್ ದಿ ಆಫ್ರಿಕನ್ ಕಂಟ್ರೀಸ್ ಆರ್ ಫೇಸಿಂಗ್ ದಿಸ್ ಇಶ್ಯೂ. China may still be Africa's largest mining partner, but the future of dominance is no longer guaranteed. Moreover, the clear shift is underway where African nations are reasserting the sovereignty over the natural resources by challenging OPEC contract, enforcing environmental standards, and demanding the value addition. They are rewarding the terms of engagements as well. Okay, this is anyway China, wherever it goes it starts exploitation. India, wherever it goes it always help other countries. So that's why our India is always great. Okay, next, 3 judges Supreme Court bench to hear the community dogs issue. Okay, let's see. Undocumented migrants live via eastern border tripled in 2025. Eastern border, particularly this Ministry of Home Affairs said that particularly from Bangladesh a lot of people are coming into and entering to northeastern states, and that's a major problem. Already we are overpopulated country, more than 140 crore we are only having. If migrants are also coming, it's very difficult to manage our economy. Next, gallantry award set to be announced for Operation Sindoor soldiers tomorrow. Let's see who are the people will get the awards and rewards for their participation in Operation Sindoor. Okay, next, Supreme Court issue notice centered to on plea for creamy layer like system in SC/ST reservation. What is creamy layer? See, actually in OBC, no, creamy layer is applicable. If a OBC person, other backward class person, if he is having more than 8 lakh, 8 ಲಕ್ಷಕ್ಕಿಂತ ಹೆಚ್ಚಿಗೆ ಇವ್ರಿಗೇನಾದ್ರು ಇನ್ಕಮ್ ಇತ್ತು ಅಂದರೆ, ಓಕೆ, ಇವ್ರಿಗೆ ಕ್ರಿಮಿ ಲೇಯರ್ ಅಪ್ಲಿಕೇಬಲ್ ಆಗುತ್ತೆ. ಇವ್ರಿಗೆ ಮೀಸಲಾತಿ ಅಪ್ಲಿಕೇಬಲ್ ಆಗುವುದಿಲ್ಲ, ಮೀಸಲಾತಿ ಅನ್ವಯಿಸುವುದಿಲ್ಲ. ಇದನ್ನೇ SC/ST ಅವ್ರಿಗೂ ಕೂಡ ಅನ್ವಯ ಮಾಡ್ರಿ ಅಂತ ಟೈಮ್ ಆ್ಯಂಡ್ ಅಗೇನ್ ಸುಪ್ರೀಂ ಕೋರ್ಟ್ ಈಸ್ ಟೆಲಿಂಗ್. ಆ್ಯಂಡ್ ಈವನ್ ಕರ್ನಾಟಕದೊಳಗೆ ಇವತ್ತು ಒಳ ಮೀಸಲಾತಿ ಆಗ್ತಾ ಇದೆಯಲ್ಲ, ಓನ್ಲಿ ಬರೀ ಒಳ ಮೀಸಲಾತಿ ತರಬೇಡ್ರಿ, ಅದು ಕ್ರಿಮಿ ಲೇಯರ್ ಕೆನೆಯ ಪದವನ್ನು ಇಂಟ್ರೊಡ್ಯೂಸ್ ಮಾಡ್ರಿ ಅಂತ ಕೂಡ ಹೇಳ್ತಿದ್ದಾರೆ. ಲೆಟ್ ಸಿ, ಸುಪ್ರೀಂ ಕೋರ್ಟ್ ಎನಿವೇ ಇಟ್ ರೇಸ್ಡ್ ಇಟ್ ವಾಯ್ಸ್ ಆ್ಯಂಡ್ ನೌ ಇಟ್ಸ್ ಸೆಂಟ್ರಲ್ ಗೌರ್ಮೆಂಟ್ ವಿಚ್ ಹ್ಯಾಸ್ ಟು ಡಿಸೈಡ್, ಬಿಕಾಸ್ it is left on executive. They have to take the decision. Judiciary can only suggest, but it cannot force
on executive to take that decision. Okay, but it is good for our country if we take that it's time to implement creamy layer provision for AC/ST reservation as well. Okay, next, in the last segment, definitely our essay book, guys. ನೀವೆಲ್ಲರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರಿ, ಪರ್ಟಿಕ್ಯುಲರ್ಲಿ KS, PSI, ESI, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಮಾಡ್ತಿದ್ರಿ. 50 ಪ್ರಬಂಧಗಳ ಕನ್ನಡ ಮೀಡಿಯಂ ಬುಕ್ ಆ್ಯಂಡ್ ಇನ್ನೊಂದು 15 ಡೇಸ್ ಒಳಗೆ ಇವನ್ ಇಂಗ್ಲೀಷ್ ಮೀಡಿಯಂ ಬುಕ್ ಕೂಡ ಎಸ್ಸೆ ಬುಕ್ ಬರ್ತಾ ಇದೆ. ಈಗ ಕನ್ನಡ ಮೀಡಿಯಂ ಅವೈಲೇಬಲ್ ಇದೆ. ಕನ್ನಡ ಮೀಡಿಯಂ ಎಸ್ಸೆ ಬುಕ್ನ ನೀವು ಆರ್ಡರ್ ಮಾಡ್ಬೋದು. 50 ಹೊಸ ಟಾಪಿಕ್ಗಳು, ಹಳೆ ಟಾಪಿಕ್ಗಳು, ಬೇಸಿಕ್ ಟಾಪಿಕ್ಗಳು ಇರುವಂಥ ಪ್ರಬಂಧ ಪುಸ್ತಕ ಇದೆ. ಆ್ಯಂಡ್ ಆದಷ್ಟು ಬೇಗ ಇವನ್ ಭಾಷಾಂತರ ಪುಸ್ತಕ ಕೂಡ ಬರ್ತಾ ಇದೆ. ಯಾರಿಗೆ ಈ ಪುಸ್ತಕ ಬೇಕು ಅಂತ ಅನಿಸುತ್ತೆ, ದಿಸ್ ಈಸ್ ಮೈ ನಂಬರ್, ಯು ಕ್ಯಾನ್ ಸೆಂಡ್ ಮೀ SMS ಟು ಆರ್ಡರ್ ದಿಸ್ ಬುಕ್, ಗೈಸ್. ಓಕೆ, ನೀವು ಫೋನ್ ಇದರಲ್ಲಿ ವಾಟ್ಸಪ್ನಲ್ಲಿ ಈ ನಂಬರ್ಗೆ ಮೆಸೇಜ್ನ ಕಳಿಸ್ಬೋದು. ಡೆಫಿನೆಟ್ಲಿ ಐ ವಿಲ್ ರೆಸ್ಪಾಂಡ್ ಫಾರ್ ದ್ಯಾಟ್. ಯು ಕ್ಯಾನ್ ಆರ್ಡರ್ ಅವರ್ ಬುಕ್. ಓಕೆ, August 20th, ಆಗಸ್ಟ್ 20ನೇ ತಾರೀಕಿನಂದು ನಮ್ಮ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ. 7th ಬ್ಯಾಚ್ ಇಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್. ಬಿಕಾಸ್ ನನ್ನ ಬುಕ್ ವರ್ಕ್ ನಡೀತಾ ಇರೋದ್ರಿಂದ ಇದನ್ನು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಎಸ್, 20ನೇ ತಾರೀಕಿಂದ ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ ಕ್ಲಾಸಸ್ಸು ಪ್ರಾರಂಭ ಆಗ್ತಾ ಇದೆ. ಆ್ಯಂಡ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್, ದೋಸ್ ಹೂ ಆರ್ ಇನ್ ಧಾರವಾಡ, ಯು ಪೀಪಲ್ ಕ್ಯಾನ್ ಜಾಯ್ನ್ ಇಟ್. ಆನ್ಲೈನ್ ಬೇಕು ಅನ್ನೋರು ಸೆಪ್ಟೆಂಬರ್ 1ನೇ ತಾರೀಕಿನ ನಂತರ ಪ್ರಾರಂಭ ಆಗ್ತಾ ಇದೆ. ಆ್ಯಂಡ್ ನಾನು ಕೋರ್ಸ್ನ ಕ್ರಿಯೇಟ್ ಮಾಡಿರ್ತೀನಿ, ಯು ಪೀಪಲ್ ಕ್ಯಾನ್ ಜಾಯ್ನ್ ಇನ್ ಆನ್ಲೈನ್. ಓಕೆ, ಸೊ ದಿಸ್ ಈಸ್ ವಾಟ್ ಇನ್ಫಾರ್ಮೇಷನ್. ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ ಪುಸ್ತಕ, ಜಸ್ಟ್ ವೇಟ್ ಫಾರ್ ಫ್ಯೂ ಡೇಸ್, ಇಟ್ ಈಸ್ ಕಮ್ಮಿಂಗ್, ಗೈಸ್. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಉತ್ತಮ ಪುಸ್ತಕ ಸಿಗ್ತಾ ಇದೆ. ಆ್ಯಂಡ್ ದೋಸ್ ಹೂ ಆರ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್, ದೇ ಆರ್ ವೇಟಿಂಗ್ ಫಾರ್ ಲಾಂಗ್ ಟೈಮ್. ಆ್ಯಂಡ್ ಐ ನೋ ದ್ಯಾಟ್ ಎಸ್, ವೇಟ್ ಫಾರ್ ಫ್ಯೂ ಮೋರ್ ಡೇಸ್, ಡೆಫಿನೆಟ್ಲಿ ವಿಲ್ ಗೆಟ್ ಗುಡ್ ಪ್ರಾಡಕ್ಟ್, ಗೈಸ್. ಓಕೆ, ಅದ್ರ ಮೇಲೆ ವರ್ಕ್ ಮಾಡ್ತಿದೆ. ಆ್ಯಂಡ್ ಸ್ವಲ್ಪ ದಿನ ವೇಟ್ ಮಾಡಿರಿ. ಆ್ಯಂಡ್ ಸ್ಟೇ ಆಲ್ವೇಸ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಡಿಸ್ಕಷನ್. Bye bye, take care.